भगवत्पादाचार्यगुरुभ्यो नमः। हरि ओं। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ते च मनोरथाः। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ते च मनोरथाः। नारायणं गुणैः सर्वैः दोषवर्जितं ज्ञेयं गम्यं गुरुंश्चापि नत्पासूत्रार्थ उच्यते। श्रीगुरुभ्यो नमः। हरिः ओं। जगति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणगणो नित्यनिर्मुक्तदोषः सरसेनेनोऽसौ श्रीपतिरमानतो नः। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೋತೃವರ್ಗಕ್ಕೂ ಹಾಗೂ ಸಮಸ್ತ ವೀಕ್ಷಕರಿಗೂ ಟಿ ವಿ ಚಾನಲ್ ವೀಕ್ಷಕರಿಗೂ ಕೂಡ ಎಲ್ಲರಿಗೂ ನಮಸ್ಕಾರಪೂರ್ವಕ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಶ್ರೀಪಾದರಾಜರ ಮತ್ತೊಂದು ಕ್ರಾಂತಿ. ಮಹಾತ್ಮರು ಅವರಿದ್ದಾಗಲೂ ಸಾಕಷ್ಟು ಕ್ರಾಂತಿಯನ್ನು ಮಾಡಿದ್ದಾರೆ, ಧರ್ಮದ ಕ್ರಾಂತಿ. ಈಗ ಅವರು ವೃಂದಾವನಸ್ಥರಾಗಿದ್ದರೂ ಕೂಡ ನಾನಾ ವಿಧವಾದಂತಹ ಕ್ರಾಂತಿಯನ್ನು ಮಾಡುವಂತಹ ಗುರುಗಳು, 64 ಕಲೆಗಳು. ಅಂತಹ ಶ್ರೀಪಾದರಾಜರು 64 ಕಲೆಗಳನ್ನು ಹೊತ್ತಂತಹ ಗುರುಗಳು. ಅವರು ಎಷ್ಟೇ ಕಾಲಗಳು ಬದಲಾಗ್ತಾ ಹೋಗಲಿ, ಆದರೆ ಕಲಾಕೌಶಲ್ಯಗಳು ಮಾತ್ರ ಯಾವ ಕಾಲಕ್ಕೂ ಅದು ನಿಲ್ಲಲ್ಲ, ಅದು ನಡೀತಾ ಇರ್ತದೆ ಅನ್ನುವಂತಹ ಒಂದು ವಿಚಾರದ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಸ್ವಲ್ಪ ವಿಶಿಷ್ಟವಾದ ರೀತಿಯಲ್ಲಿ ಆಗ್ತಾ ಇದೆ. ಈ ಕಾರ್ಯಕ್ರಮ ಯಾಕಂದರೆ ಅತ್ಯಂತ ಮಹತ್ತರವಾದಂತಹ ವಿಷಯಗಳನ್ನು ಹೊಂದಿದಂತಹ ಶ್ರೀಪಾದರಾಜರ ಚರಿತ್ರೆ, ಅವರ ಚರಿತ್ರೆ ಹಾಗೂ ಅವರ ಕೃತಿಗಳು, ಅವರು ಮಾಡಿದಂತಹ ಒಂದೊಂದು ಕಾರ್ಯಕ್ರಮಗಳು, ತೋರಿದಂತಹ ಲೀಲೆಗಳು, ಮಾಡಿದಂತಹ ಮಹಿಮೆಗಳು ಎಷ್ಟು ವರ್ಣನೆ ಮಾಡಿದರೂ ಕೂಡ ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ದಿವ್ಯ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಅವರ ಪರಂಪರೆ, ಅವರ ಗುರುಗಳು, ಅವರು ಮಾಡಿದ ಸಾಧನ, ಅವರೇನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನು ಸ್ವಲ್ಪ ಚಿಂತನೆ ಮಾಡಬೇಕಾಗಿತ್ತು. ವೇದವ್ಯಾಸ ದೇವರು ಈ ಜಗತ್ತಿಗೆ ಅವತಾರ ಮಾಡಿ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಮಹನೀಯರು ವೇದವ್ಯಾಸ ದೇವರು ಅವತಾರ ಮಾಡ್ತಾರೆ. ಕಲಿಯುಗದಲ್ಲಿ ಇದು 28ನೇ ಕಲಿಯುಗ ಅಂತ ಹೇಳ್ತಾರೆ. ಅಷ್ಟಾವಿಂಶತಿ ಕಲವು 28ನೇ ಕಲಿಯುಗದಲ್ಲಿ ವೇದವ್ಯಾಸ ದೇವರು ಮತ್ತೊಮ್ಮೆ ಅವತಾರ ಮಾಡ್ತಾರೆ. ಅವತಾರ ಮಾಡಿ ಜಗತ್ತಿಗೆ ಎಲ್ಲ ಜನರಿಗೆ ಜ್ಞಾನೋಪದೇಶಕ್ಕಾಗಿಯೇ ಅವತಾರ ಮಾಡ್ತಾರೆ. ಎಲ್ಲರಿಗೂ ಜ್ಞಾನೋಪದೇಶ ಮಾಡಬೇಕು. ಜ್ಞಾನವನ್ನು ಕೊಟ್ಟರೆ ಜಗತ್ತಿಗೆ ಧರ್ಮ ಏನಿದೆ ನೋಡಿ, ಆ ಧರ್ಮ ನಡೆಸಬೇಕಾದರೆ ಜ್ಞಾನ ಬೇಕು. ಧರ್ಮ ಮಾಡ್ತೀನಿ ಅಂದರೆ ಜ್ಞಾನ ಬೇಕು. ದೇವರ ಬಗ್ಗೆ ಜ್ಞಾನ ಬೇಕು, ಧರ್ಮದ ಬಗ್ಗೆ ಜ್ಞಾನ ಬೇಕು, ಕರ್ಮಗಳ ಬಗ್ಗೆ ಜ್ಞಾನ ಬೇಕು. ಅಂದಾಗ ಮಾತ್ರ ಧರ್ಮ ಮಾಡಲಿಕ್ಕಾಗತ್ತೆ. ಧರ್ಮದ ಬಗ್ಗೆ ಜ್ಞಾನವೇ ಇಲ್ಲ ಅಂದ ಮೇಲೆ ಹಾಗಾದರೆ ಧರ್ಮ ಏನು ಮಾಡ್ತಾನೆ? ಆದ್ದರಿಂದ ಧರ್ಮಕ್ಕೆ ಜ್ಞಾನ ಬೇಕು. ಈ ಜ್ಞಾನವನ್ನು ಕೊಡುವುದಕ್ಕಾಗೇ ವೇದವ್ಯಾಸ ದೇವರು ಅವತಾರ ಮಾಡ್ತಾರೆ. ಅವತಾರ ಮಾಡಿ ಏನು ಮಾಡಿದರು? ಅನಂತವಾದಂತಹ ವೇದಗಳು, ಅನಂತವಾದಂತಹ ವೇದಗಳು ಎಲ್ಲೆಲ್ಲೋ ಇದ್ದಾವೆ. ಎಲ್ಲೆಡೆಯಲ್ಲಿ ಕೂಡ ಅನಂತವಾದ ವೇದಗಳು ಅಲ್ಲಲ್ಲಲ್ಲೆಲ್ಲ ಕಡೆಗೂ ಇದ್ದಾವೆ. ಆ ಎಲ್ಲ ವೇದಗಳನ್ನು ಒಟ್ಟುಗೂಡಿಸ್ತಾರೆ. ಒಟ್ಟುಗೂಡಿಸಿ ಅವುಗಳನ್ನು ವಿಭಾಗ ಮಾಡ್ತಾರೆ. ಅನಂತವಾದ ವೇದಗಳನ್ನು ಒಟ್ಟುಗೂಡಿಸಿ ಅವುಗಳನ್ನೇನು ಮಾಡ್ತಾರೆ? ವಿಭಾಗ ಮಾಡ್ತಾರೆ. ಹೇಗೆ ವಿಭಾಗ ಮಾಡ್ತಾರೆ? ಋಗ್ವೇದಕ್ಕೆ ಸೇರಬೇಕಾದದ್ದು ಋಗ್ವೇದಕ್ಕೆ ಸೇರಿಸ್ತಾರೆ, ಯಜುರ್ವೇದಕ್ಕೆ ಸೇರಬೇಕಾಗಿದ್ದು ಯಜುರ್ವೇದಕ್ಕೆ ಸೇರಿಸ್ತಾರೆ, ಸಾಮವೇದಕ್ಕೆ ಸೇರಿಸಬೇಕಾಗಿದ್ದು ಸಾಮವೇದಕ್ಕೆ ಸೇರಿಸ್ತಾರೆ, ಅಥರ್ವಕ್ಕೆ ಸೇರಿಸಬೇಕಾಗಿದ್ದು ಅಥರ್ವಕ್ಕೆ ಸೇರಿಸ್ತಾರೆ. ಎಲ್ಲ 4 ವೇದವನ್ನಾಗಿ ವಿಂಗಡಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವಿಭಾಗವನ್ನಾಗಿ ಮಾಡಿ ಅವುಗಳನ್ನು ವ್ಯವಸ್ಥೆ ಮಾಡ್ತಾರೆ. ಈ ವೇದ ವಿಭಾಗ ಮಾಡಬೇಕಾದಾಗ ಒಂದು ವಿಚಾರ ಇಟ್ಕೊಳ್ತಾರೆ. ವೇದ ವಿಭಾಗವೇನೋ ಮಾಡಿದ್ದೇನೆ ನಿಜ, ಆದರೆ ನಾಳೆ ಓದೋರು ಯಾರಿದು?
ಓದಬೇಕಲ್ಲ, ಅಧಿಕಾರಿಗಳು ಬೇಕಲ್ವ. ಕೇವಲ ಒಂದು ಪುಸ್ತಕ ಬರೆದು ಬಿಟ್ಟರೆ ಆ ಪುಸ್ತಕದ ಒಂದು ಏನು ಅದರ ಒಂದು ಸಹಾಯ ತಗೊಳ್ಬೇಕು, ಅಥವಾ ಅದರ ಒಂದು ನಮಗೆ ಸರಿಯಾದಂತಹ ಪುಸ್ತಕದ ಉಪಯೋಗ ಆಗಬೇಕು. ಯಾವುದೇ ಒಂದು ಕಟ್ಟಡ ಕಟ್ಟಿದ್ದೇವೆ, ಆ ಕಟ್ಟಡದ ಉಪಯೋಗ ಆಗಬೇಕು. ಕೇವಲ ತಂದೆಯಾದವನು ಕಟ್ಟಡ ಕಟ್ಟಿಬಿಡ್ತಾನೆ, ದೊಡ್ಡದಾದಂಥ ಒಂದು ಮಹಲ ಕಟ್ಟಿದ, ಮುಂದೆ ಅಲ್ಲಿರೋರು ಯಾರಿರ್ತಾರೆ ಅಲ್ಲಿ, ಅವ್ರ ಜೀವನ ಆಗುತ್ತೋ ಇಲ್ಲೋ, ಅವರಿಗೆ ಇದ್ರ ಬಗ್ಗೆ ಪರಿಚಯ ಅದನೋ ಇಲ್ಲೋ, ಹೀಗೆಲ್ಲ ವಿಚಾರ ಮಾಡ್ತಾರಲ್ಲ. ಹಾಗಿದ್ದಂಗೆ ವೇದವ್ಯಾಸ ದೇವರು ವೇದಗಳನ್ನು ವಿಭಾಗ ಮಾಡ್ತಾರೆ, ಮಾಡಿ ಅವುಗಳನ್ನು ಜಗತ್ತಿಗೆ ಕೊಡೋದಕ್ಕಂತೆ ಏನು ಮಾಡ್ತಾರೆ, ಎಲ್ಲ ಕಡೆಗೂ ಅದನ್ನು ಪ್ರಚಾರ ಮಾಡ್ತಾರೆ. ರುಚಾಂ ಪ್ರವರ್ತಕಂ ಪೈಲಂ, ಋಗ್ವೇದವನ್ನು ಪೈಲರಿಗೆ ಕೊಡ್ತಾರೆ, ಜೈಮಿನಿರಿಗೆ ಕೊಡ್ತಾರೆ, ವೈಶಂಪಾದರಿಗೆ ಕೊಡ್ತಾರೆ, ಸುಮಂತಕ ಕೊಡ್ತಾರೆ. ಹೀಗೆ ಒಬ್ಬೊಬ್ಬರನ್ನು ಒಂದೊಂದಕ್ಕೆ ಕರೆಸಿ ಅವರಿಗೆ ಅದನ್ನು ಹೇಳಿ, ಈ ವೇದವನ್ನು ನೀವು ಪ್ರಸಿದ್ಧ ಮಾಡಬೇಕು, ಇದನ್ನು ನೀವು ಪ್ರವರ್ತಕರಾಗಿದ್ದೀರಿ, ಋಗ್ವೇದವನ್ನು ನೀವು ಪ್ರಚಾರ ಮಾಡಿ, ಯಜುರ್ವೇದ ಅವರು ಮಾಡ್ತಾರೆ, ಸಾಮವೇದ ಅವರು ಮಾಡ್ತಾರೆ, ಅಥರ್ವ ಇವರು ಮಾಡ್ತಾರೆ. ಹೀಗೆ ಎಲ್ಲ ಕಡೆಗೂ ಶಿಷ್ಯ ಪರಂಪರೆಯನ್ನು ಬೆಳೆಸ್ತಾ ಇದ್ದಾರೆ ವೇದವ್ಯಾಸದೇವರು. ಭಗವಂತ ಈ ಒಂದು ಪರಂಪರೆ ಬೆಳೆಸ್ತಾ ಬರ್ತಾನೆ. ಹಾಗೆಯೇ ಕಾಲ ಗತಿಸ್ತಾ ಬರ್ತದೆ. ದೇವರು ಇವತ್ತಿಗೂ ಇದ್ದಾನೆ ಪರಮಾತ್ಮ. ನಮ್ಮ ಗ್ರಂಥಗಳೆಲ್ಲ ಹೇಳ್ತಾವೆ, ಧರ್ಮಗ್ರಂಥ, ಇವತ್ತಿಗೂ ವೇದವ್ಯಾಸ ದೇವರು ಇದ್ದಾರೆ, ಇವತ್ತಿಗೂ ಪರಮಾತ್ಮ ಇದ್ದಾನೆ. ಕೃಷ್ಣಾವತಾರ ಮುಗಿದೋಗಿದೆ, ಕೃಷ್ಣ ಇವತ್ತಿಗೂ ವೈಕುಂಠದಲ್ಲಿ ಭಗವಂತ ಇದ್ದಾನೆ, ಒಂದು ರೂಪದಲ್ಲಿ ಇಲ್ಲೂ ಇದ್ದಾನೆ. ಯಾರ ಕಣ್ಣಿಗೆ ಕಾಣಲ್ಲ, ಜ್ಞಾನಿಗಳ ಕಣ್ಣಿಗೆ ಮಾತ್ರ ಕಾಣ್ತಾನೆ ಪರಮಾತ್ಮ. ಆದರೆ ದೇವರು ಇವತ್ತಿಗೂ ಇದ್ದಾನೆ ಅಂತ ಹೇಳ್ತಾರೆ. ದೇವರು ವೇದವ್ಯಾಸ ದೇವರು ಇವತ್ತಿಗೂ ಇದ್ದಾರೆ ಅನ್ನೋದು ನಮಗೆ ಪೂರ್ಣವಾದಂತಹ ಸಿದ್ಧವಾದ ವಿಷಯ. ಇವತ್ತಿಗೂ ವ್ಯಾಸಗುಹ ಅಂತ ನಾವು ಯಾತ್ರಕ್ಕೆ ಹೋದಾಗ ಅಲ್ಲಿ ಕೈ ಮಾಡಿ ತೋರಿಸ್ತಾರೆ, ಇದು ವ್ಯಾಸಗುಹ ಅಂತ. ವ್ಯಾಸಗುಹೆಗೆ ಮಾತ್ರ ಹೋಗೋದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ವ್ಯಾಸಗುಹ ನೋಡಬಹುದು ದೂರಿಂದ, ಒಳಗಡೆ ಹೋಗೋ ಪ್ರವೇಶ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಯಾಕಂದರೆ ದೇವಾನುದೇವತೆಗಳ ಮಾತ್ರ ಅಲ್ಲಿ ಹೋಗುವುದಕ್ಕೆ ಸಾಧ್ಯವಾಗುತ್ತೆ, ಜ್ಞಾನಿಗಳು ಮಾತ್ರ ಹೋಗ್ತಾರೆ. ಇಷ್ಟ ಆಯಿತು. ಈಗ ವೇದವ್ಯಾಸ ದೇವರು ತಾವು ಅವತಾರ ಮಾಡಿ ತಮ್ಮ ಶಿಷ್ಯರ ಪರಂಪರೆಯನ್ನು ಬೆಳೆಸ್ತಾ ಮುಂದೇನು ಮಾಡ್ತಾರೆ, ವೇದ ವಿಭಾಗ ಮಾಡ್ತಾರೆ. ವೇದ ವಿಭಾಗ ಮಾಡಿದ ಮೇಲೆ ಆ ವೇದಗಳಲ್ಲಿ ಅಡಗಿದಂತಹ ಅನೇಕ ರಹಸ್ಯಗಳು, ವೇದಗಳಲ್ಲಿ ಬಹಳ ರಹಸ್ಯವಾದಂತಹ ಭಗವತ್ ತತ್ವ ಇದೆ, ಜಗತ್ತಿನ ಪರಿಚಯ ಇದೆ, ಜೀವನ ಪರಿಚಯ ಇದೆ, ದೇವತೆಗಳ ಸಾಧನ ಇದೆ, ಲೋಕಗಳ ಪರಿಚಯ ಇದೆ, ವಿಜ್ಞಾನ ಇದೆ, ಪ್ರತಿಯೊಂದು ಇದೆ. ವೇದಗಳಲ್ಲಿ ಇಂಥದ್ದು ಇಲ್ಲ ಅಂತಿಲ್ಲ. ವಿಮಾನವನ್ನು ನಿರ್ಮಾಣ ಮಾಡಬೇಕಾದರೆ ಭಾರದ್ವಾಜ ಸಂಹಿತ ಓದ್ತಾರೆ. ಭಾರದ್ವಾಜರು ವೈಮಾನಿಕ ಶಾಸ್ತ್ರಜ್ಞರು ಅಂತ ನಾವು ಕೇಳ್ತೇವೆ. ಮಹಾವೈಮಾನಿಕ ಶಾಸ್ತ್ರ ಭಾರದ್ವಾಜರಿಂದ ಬಂತು. ಹಾಗಾದರೆ ಭಾರದ್ವಾಜರಿಂದ ವೈಮಾನಿಕ ಶಾಸ್ತ್ರ ಬರಬೇಕಾದ್ರೆ ಅದಕ್ಕೆ ಮೂಲ ವಿಚಾರ ಏನು? ವೇದ. ಹಾಗಾಗಿ ವೇದಗಳಲ್ಲೇ ಪ್ರತಿಯೊಂದು ಹೇಳಿದ್ದಾರೆ. ಔಷಧ ಇದೆ, ವೇದಗಳಲ್ಲಿ ವೈಮಾನಿಕ ಶಾಸ್ತ್ರ ಇದೆ, ಅನೇಕ ಯಂತ್ರತಂತ್ರಗಳ ಪರಿಚಯ ಕೊಡ್ತಾರೆ, ಅನೇಕ ವಿಜ್ಞಾನ ವಿಷಯ ಇದೆ, ಔಷಧ ಇದೆ, ಯಾವುದಿಲ್ಲ ಅದರಲ್ಲಿ, ಎಲ್ಲವೂ ಇದೆ. ಅದನ್ನು ತೆಗೆದಂಥವರು ಯಾರು? ವೇದವ್ಯಾಸದೇವರು. ಏನು ಮಾಡ್ತಾರೆ? ಅದರೊಳಗಿರುವಂತಹ ಭಗವತ್ ತತ್ವ, ಜಗತ್ತಿನ ವಿಚಾರ, ಜೀವನ ವಿಚಾರ, ಅವನ ಸಾಧನ, ಅವನ ಕರ್ಮಗಳು, ಅದೆಲ್ಲವನ್ನು ನಮಗೇನು ಮಾಡ್ತಾರೆ? ಪುರಾಣಗಳ ಮೂಲಕ ತಿಳಿಸಿಕೊಡ್ತಾರೆ. ಪುರಾಣಗಳ ಮೂಲಕ 18 ಪುರಾಣಗಳು ರಚನೆ ಮಾಡ್ತಾರೆ. 18 ಪುರಾಣಗಳಲ್ಲಿ 3 ಭಾಗ ಮಾಡ್ತಾರೆ. ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಎಂಬುದಾಗಿ 3 ವಿಧ. ಈ 18 ಪುರಾಣಗಳ ಜೊತೆಗೆ ಮತ್ತು 18 ಪುರಾಣಗಳು ರಚನೆ. ಅವು ಯಾವುವು? ಅವಕ್ಕೆಂತಾರೆ ಉಪಪುರಾಣ ಅಂತ ಕರೀತಾರೆ. ಅವು ಕೂಡ 18. ಅವು 18 ಪುರಾಣ ಆಗಿದ್ದರೂ ಕೂಡ ಅವು ಕೂಡ ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ 3 ವಿಧವಾದ ರೀತಿಯಲ್ಲಿ ಅವು ಕೂಡ ಪ್ರಚಾರವಾಗ್ತವೆ. ಇಷ್ಟಾದ ಮೇಲೆ ಎಷ್ಟೋ ದಿನ ಏನಾಯಿತು? ವೇದ ವಿಭಾಗವಾಗ್ತವೆ, ಪುರಾಣಗಳು, ಮಹಾಭಾರತ, ಭಾಗವತಾದಿ ಮಹಾ ಪುರಾಣಗಳ ರಚನೆ ಆಗ್ತದೆ. ಇದೆಲ್ಲ ಒಬ್ಬೊಬ್ಬ ದೇವತೆಯನ್ನು ಇಟ್ಕೊಂಡು ಮಾಡ್ತಾರೆ.
ಒಬ್ಬೊಬ್ಬ ದೇವತೆಯನ್ನು ಕರೀತಾರೆ, ಉಪದೇಶ ಮಾಡ್ತಾರೆ. ಬಹಳ ವಿಚಿತ್ರ. ಕೆಲವು ಕಡೆಗೆ ಹೆಸರು ಕೊಡ್ತಾರೆ, ಕೆಲವು ಕಡೆಗೆ ಹೆಸರು ಕೊಡೋದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ನಮ್ಮ ಹೆಸರೇ ಬರಲಿಲ್ಲ ಅಂತ ಅಂತಿರ್ತಾರಿಲ್ಲ. ಇಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ಯಾವುದೋ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತೇವೆ ನಾವು, ತುಂಬ ನಿಮಗೂ ನಮಗೂ ಬಹಳ ಸಖ್ಯ ಇದೆ, ಓ ನೀವು ಬಂದು ಚೆನ್ನಾಗಾಯ್ತಪ್ಪ, ನೀವು ಬಂದು ಕಾರ್ಯಕ್ರಮ ಮಾಡಿರಿ ಅಂದಾಗ ಎಲ್ಲ ವಹಿಸ್ಕೊಂಡು ಕಾರ್ಯಕ್ರಮ ಮಾಡಿದ ಮೇಲೆ, ಮುಗಿದ ಮೇಲೆ ಅವ್ರ ಹೆಸರೇ ತೆಗಿಯಲ್ಲ. ಆಗೇನಾಗತ್ತೆ, ಸ್ವಲ್ಪ ನೋವಾಗತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನನಗೇನು ಮಾತಾಡಲಿಲ್ಲ, ಅವರು ಒಂದು ಶಬ್ದನೂ ಹೇಳಿಲ್ಲ ನನಗೆ. ಆ ತರಹ ಪರಮಾತ್ಮನು ಕೂಡ ಬಹಳ ವಿಚಿತ್ರ ಮಾಡ್ತಾನೆ. ಕೆಲವುಗಳಿಗೆ ಹೆಸರು ಕೊಟ್ಟಿದ್ದಾನೆ, ಕೆಲವುಗಳಿಗೆ ಹೆಸರೇ ಇಲ್ಲ. ಯಾರು ಕಷ್ಟಪಟ್ಟಿದ್ದಾರೋ ಅಲ್ಲಿ ಹೆಸರೇ ಇಲ್ಲ. ಅದ್ಯಾವ ಸ್ವಾಮಿ, ಆ ಥರ ಯಾವುದು ಇಲ್ವಲ್ಲ, ಆ ಥರ ಯಾವುದೂ ಇಲ್ವಲ್ಲ ಅಂತಂದರೆ ನೋಡಿ, ಈಗ ಹೇಳ್ತಾರೆ ಸ್ಕಂದ ಪುರಾಣ, ಮತ್ಸ್ಯ ಪುರಾಣ, ನಾರದ ಪುರಾಣ, ಗಾಣಪತೇಯ, ದೇವಿ ಪುರಾಣ, ಎಲ್ಲದಕ್ಕೂ ಹೆಸರಿದೆ. ಮತ್ಸ್ಯ, ಕೂರ್ಮ, ನರಸಿಂಹ ಎಲ್ಲ ಪುರಾಣದ ಹೆಸರಿದೆ. ಹೆಸರೇ ಇಲ್ಲದೆ ಇದ್ದದ್ದು ಯಾವುದು ಅಂದರೆ ಮಹಾಭಾರತ. ಮಹಾಭಾರತ ಹೆಸರಿದೆ, ಪಾಪ ಬರೆದವರು ಯಾರು? ವ್ಯಾಸರು ಹೇಳ್ತಾರೆ, ಗಣಪತಿ ಬರೀತಾನೆ, ಗಣಪತಿಯ ಹೆಸರೇ ಇಲ್ಲ. ಎಷ್ಟು ವಿಚಿತ್ರ ನೋಡಿ ವೇದವ್ಯಾಸ ದೇವರು. ಮಹಾಭಾರತವನ್ನು ಲಕ್ಷ ಲಕ್ಷ ಶ್ಲೋಕದವರೆಗೆ ಗಣಪತಿ ಬರೀತಾನೆ, ವೇದವ್ಯಾಸರು ಹೇಳ್ತಾರೆ. ಅವರು ಯಾವ ಥರ ಹೇಳ್ತಾರೋ ಅದೇ ಥರ ಬರೀತಾರೆ. ಅಷ್ಟೊಂದು ಬರೆದಂಥ ಗಣಪತಿಗೆ ಹೆಸರೇ ಇಲ್ಲ. ಆದರೆ ಜಗತ್ತಿಗೆ ಮಹಾಭಾರತವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ವ್ಯಾಸರು ಅಂತ ಹೇಳ್ತೇವೆ. ಬರೆದವರು ಯಾರು? ಗಣಪತಿ. ಅಂದರೆ ದೇವರ ಇಚ್ಛಾ ನೋಡಿ, ಎಂಥ ವಿಚಿತ್ರ ಇಚ್ಛಾ ಇದೆ ಪರಮಾತ್ಮಂದು. ಅಂದರೆ ಸರ್ವೋತ್ತಮ ದೇವರು, ಅಲ್ಲಿ ಯಾರು ಏನು ಮಾತಾಡೋ ಹಾಗಿಲ್ಲ. ಗಣಪತಿ ಬೇಜಾರು ಮಾಡ್ಕೊಳ್ಳಿಲ್ಲ, ಗಣಪತಿ ದುಃಖ ಪಡಲಿಲ್ಲ. ಗಣಪತಿ ಸ್ವಾಮಿ ಚಿತ್ತ ಬರಿ ಅಂತಾನೆ, ಬರಿತೇನೆ ಅಷ್ಟೇ, ನನ್ನ ಕರ್ತವ್ಯ. ಗಣಪತಿಯಲ್ಲಿರುವಂತಹ ಒಂದು ಸದ್ಗುಣವನ್ನು ನಾವು ಚಿಂತನೆ ಮಾಡಬೇಕು. ಎಂಥ ವಿಶಾಲ ಹೃದಯ ನೋಡಿ ಅವನು. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ನಿನ್ನ ಸೇವೆಯಪ್ಪ ದೇವರೇ, ನೀನೇನು ಹೇಳ್ತೀಯೋ ನಾನು ಮಾಡಿ. ಗಾಣಪತೆಯ ಅಂತ ಒಂದು ಪುರಾಣ ಇದೇ ಇದೆ, ಗಾಣಪತೆಯ ಅಂತ ಒಂದಿದೆ. ಗಣಪತಿಯೇ ಸರ್ವೋತ್ತಮ ಅಂತ ಹೇಳಿಕೊಡುವಂಥ ಪುರಾಣಗಳಿದ್ದಾವೆ. ಆದರೆ ಇಲ್ಲಿ ಮಾತ್ರ ಬರೆದರೆ ಇಲ್ಲಿ ಹೆಸರಿಲ್ಲ. ಈ ಥರ ಹೀಗೆ ವೇದವ್ಯಾಸದೇವರು ಈ ತರಹದ ವಿಚಿತ್ರವಾದಂತಹ ಲೀಲೆಯನ್ನು ಮಾಡ್ತಾ ಬಂದರು. ಕಾಲಕ್ರಮೇಣ ಏನಾಗ್ತಾ ಬಂತು ಅಂದರೆ ಅದು ಎಷ್ಟೋ ದಿನಗಳವರೆಗೆ ಆ ಪ್ರಚಾರ ಆಗ್ತಾ ಬಂತದು. ಎಲ್ಲ ಪುರಾಣಗಳು, ಎಲ್ಲ ಶಾಸ್ತ್ರಗಳು ಎಲ್ಲವೂ ಮಾಡ್ತಾ ಬಂದ. ಭಗವಂತ ಇನ್ನೊಂದು ಕೆಲಸ ಮಾಡ್ದ. ಏನು ಮಾಡ್ದ? ಬ್ರಹ್ಮಸೂತ್ರವನ್ನು ಮಾಡಿದ. ಬ್ರಹ್ಮಸೂತ್ರವನ್ನು ಮಾಡ್ತಾನೆ. ವೇದಗಳ ಒಳಗೆ ಇರ್ತಕ್ಕಂತಹ ಅನೇಕ ರಹಸ್ಯಮಯವಾದ ವಿಚಾರವನ್ನು ಇಟ್ಕೊಂಡು ದೇವರೇನು ಮಾಡ್ತಾನೆ? ಬ್ರಹ್ಮಸೂತ್ರ ರಚನೆ ಮಾಡ್ತಾನೆ. ಈ ಬ್ರಹ್ಮಸೂತ್ರ ಏನಾಗಿದೆ ಅಂದರೆ ದೇವರ ಮಹಿಮೆಯನ್ನು ಹೇಳಿಕೊಡ್ತದೆ, ಜೀವನ ಸಾಧನ ಹೇಳಿಕೊಡ್ತದೆ, ಲೋಕದ ಪರಿಚಯ ಮಾಡಿಕೊಡ್ತದೆ, ಭೂಲೋಕ ಎಲ್ಲ 14 ಲೋಕಗಳ ಪರಿಚಯ ಮತ್ತು ದೇವರ ಲೋಕವಾದ 3 ಮನೆ, ಪರಮಾತ್ಮನ 3 ಮನೆ ಪರಿಚಯ ಮಾಡಿಕೊಡ್ತದೆ, ಪ್ರಕೃತಿಯನ್ನು ಪರಿಚಯ ಮಾಡಿಕೊಡ್ತದೆ. ದೇವರ 3 ಮನೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ 3 ಮನೆಗಳು ಅವರವರ ಉಪಾಸನೆಗೆ ತಕ್ಕಂತೆ ಯಾರು ಯಾರ್ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಆ ಉಪಾಸನಕ್ಕೆ ಆ ಲೋಕಗಳು ಸಿಗ್ತವೆ. ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ ಮತ್ತು ಸಾಮೀಪ್ಯ ಎಂಬುದಾಗಿ. ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ ಯಾವ ಕಡೆ ಆದರೂ ಹೇಳ್ಕೊಳ್ಳಿ, ಒಟ್ಟು ಉಪಾಸನೆ ಮಾತ್ರ ಅಲ್ಲಿ ಅತ್ಯಂತ ಮುಖ್ಯವಾದದ್ದು. ಹೇಗೆ ಉಪಾಸನೆ ಮಾಡ್ತೀನೋ ಆ ತರಹದ ಲೋಕವನ್ನು ಪಡಿತಾರೆ. ಇದು ಮುಕ್ತಿಯ ವಿಚಾರ. ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡೇನೆ ವೇದವ್ಯಾಸರು ಏನು ಮಾಡ್ತಾರೆ? ಬ್ರಹ್ಮಸೂತ್ರವನ್ನು ರಚನೆ ಮಾಡಿ ಅದರಿಂದ ದೇವರ ಪರಿಚಯ ಮಾಡಿಕೊಡ್ತಾರೆ, ಪುರಾಣಗಳನ್ನು ಮಾಡಿಕೊಡ್ತಾರೆ. ಯಾಕೆ? ಇದು ಪುರಾಣಗಳ ಸಾಮಾನ್ಯವಾದ ಒಂದು ವೇದ ಬ್ರಹ್ಮಸೂತ್ರ. ವೇದಕ್ಕಿಂತಲೂ ಬ್ರಹ್ಮಸೂತ್ರ ನೋಡಲಾಗತ್ತೆ. ಯಾಕೆ? ವೇದ ಅದು ಕೇವಲ ಸುಪ್ತವಾದದ್ದು, ಅಂದರೆ ಅದು ಇದೆ, ಅದರ ಬಗ್ಗೆ ಏನೂ ಗೊತ್ತಿಲ್ಲ.
ಆದರೆ ಬ್ರಹ್ಮಸೂತ್ರ ಅದರೊಳಗಿರುವಂತಹ ವಿಷಯವನ್ನು ತಿಳಿಸ್ತಾ ಇದೆ. ಹಾಗಾಗಿ ಇದು ವೇದಾದಪಿ ಪರಂಚಕ್ರೆ ಅಂತ ಹೇಳ್ತಾರೆ. ವೇದಕ್ಕಿಂತಲೂ ಶ್ರೇಷ್ಠ ಬ್ರಹ್ಮಸೂತ್ರ ಅಂತ ಹೇಳ್ತಾರೆ. ವೇದ ಮಂತ್ರವ ಭಗವಂತನನ್ನು ಬಿಟ್ಟು ಬೇರೆ ಮಂತ್ರ ಹೇಳ್ತಾಗಿದ್ರೆ, ಬೇರೆ ಯಾವುದೋ ದೇವತೆಗಳ ಬಗ್ಗೆ ಹೇಳ್ತಾಗಿದ್ರೆ ಅದು ಏನಾಗುತ್ತೆ? ಅಪರ ವಿದ್ಯೆ ಆಯಿತು. ಹೌದಾ? ದೇವರನ್ನು ಬಿಟ್ಟು ಬೇರೆ ವಿಷಯ ಹೇಳ್ತಾ ಇದ್ದಾಗ ಅದೇನಾಗುತ್ತೆ? ಅಪರ ವಿದ್ಯೆ ಆಯಿತು. ಅದೇ ವೇದ ಮಂತ್ರವೇ ಭಗವಂತನನ್ನು ಕೊಂಡಾಡ್ತಾ ಇದ್ದರೆ ಪರವಿದ್ಯೆ ಆಗತ್ತೆ. ಹಾಗಾದರೆ ವೇದ ಮಂತ್ರ ಹಾಗೂ ಹೀಗೂ ಆಗತ್ತೆ. ಅದಕ್ಕೆ ಬ್ರಹ್ಮಸೂತ್ರ ಮಾತ್ರ ಎಂದಿಗೂ ಹಾಗಾಗಲ್ಲ. ಏನಾಗತ್ತೆ? ಅದು ಪರವಿದ್ಯೆನೇ ಆಗತ್ತೆ. ಯಾವ ಕಾಲಕ್ಕೂ ಕೂಡ ಭಗವಂತನ ಬಿಟ್ಟರೆ ಅದು ಮುಂದೆ ಹೋಗೋದೇ ಇಲ್ಲ. ಅದು ಆರಂಭದಲ್ಲಿ ದೇವರನ್ನೇ ತಗೊಂಡು ಹೋಗುತ್ತೆ. ಈ ತರಹದ ಬ್ರಹ್ಮಸೂತ್ರದ ವಿಚಾರ. ಆ ಬ್ರಹ್ಮಸೂತ್ರ ಆಯಿತು, ಪುರಾಣಗಳಾಗ್ತವೆ, ಪ್ರಚಾರ ಆಗತ್ತೆ, ಶಿಷ್ಯ ಪರಂಪರಾ ಬೆಳೀತದೆ. ಹಾಗೆಯೇ ಬರ್ತಾ 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 ಇರುವಾಗ ಕಲಿಯುಗ ಆರಂಭವಾಗಿ ಸುಮಾರು 800 ವರ್ಷಗಳಾಗಿದ್ದಾರೆ. 800 ವರ್ಷಗಳಾದಾಗ ಅನೇಕ ದಾರ್ಶನಿಕರು ಬಂದು ಹೋಗಿದ್ದಾರೆ. ಎಷ್ಟೋ ದಾರ್ಶನಿಕರು ಬಂದು ಹೋಗಿದ್ದಾರೆ, ಎಷ್ಟೋ ಮತದವರು ಬಂದು ಹೋಗಿದ್ದಾರೆ. 21 ಕುಮತಗಳಿತ್ತು ಅಂತ ಹೇಳ್ತಾರೆ. 21 ಕುಮತಗಳು. ಅವರೆಲ್ಲರೂ ಕೂಡ ಬ್ರಹ್ಮಸೂತ್ರದ ಮೇಲೆ ಮಾತಾಡ್ತಾರೆ. ದಾರ್ಶನಿಕರು ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರೂ ಬ್ರಹ್ಮಸೂತ್ರಗಳ ಮೇಲೆ ಮಾತಾಡ್ತಾರೆ. ಬ್ರಹ್ಮಸೂತ್ರಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬಂದ ಮೇಲೆ ಆಮೇಲೆ ಬಂದವರೇ ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯ ಬಂದ ಮೇಲೆ ಈ 21 ಮತ ಏನು ಹೇಳಿದ್ರಲ್ಲ ಅವರೆಲ್ಲರಿಗೂ ಸರಿಯಾದ ಏನು ಮಾಡ್ತಾರೆ? ಉತ್ತರವನ್ನು ಕೊಡ್ತಾ ಬರ್ತಾರೆ. ನೀವೇನು ಅನ್ಕೊಂಡಿದ್ದೀರಿ ಅದು ಅಲ್ಲ, ಇದು ಸರಿ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಈ ಥರ ತಿಳ್ಕೊಳ್ಬೇಕು ಅಂತ ಹೇಳಿ ಯಾರ್ಯಾರಿಗೆ ಅದರ ಬಗ್ಗೆ ಜ್ಞಾನ ಇದೆಯೋ ಆ ಜ್ಞಾನವಂತರಾದ ಎಲ್ಲರಿಗೂ ಬೋಧನೆ ಮಾಡ್ತಾ ಬರ್ತಾರೆ. ಹಾಗಾಗಿ ಈ ಸಿದ್ಧಾಂತವೇ ಮುಖ್ಯವಾದಂತಹ ಸಿದ್ಧಾಂತವಾಯಿತು. ಶ್ರೇಷ್ಠವಾದ ಸಿದ್ಧಾಂತ ದ್ವೈತ ಸಿದ್ಧಾಂತ. ಈ ದ್ವೈತ ಸಿದ್ಧಾಂತಕ್ಕೆ ಒಂದು ಬಿರುದು. ಏನು ಬಿರುದು? ಅನಾದಿಕಾಲೀನ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ. ಈ ಸಿದ್ಧಾಂತ ಇವತ್ತಿಂದಲ್ಲ, ಆಚಾರ್ಯ ಬರೋಕ್ಕಿಂತ ಮೊದಲೂ ಇತ್ತು, ಆಚಾರ್ಯ ಬಂದ ಮೇಲೂ ಇದೆ. ಆಚಾರ್ಯನು ಅವತಾರವೇ ಮಾಡಿಲ್ಲ, ಆಗಲೂ ಇತ್ತು. ಹಿಂದೆ ದ್ವಾಪರದಲ್ಲೂ ಇತ್ತು, ತ್ರೇತಾಯುಗದಲ್ಲೂ ಇದೆ, ಕೃತಯುಗದಲ್ಲೂ ಇದೆ, ಸತ್ಯಯುಗದಲ್ಲೂ ಇದೆ. ಎಲ್ಲ ಕಾಲಕ್ಕೂ ಅನಾದಿಕಾಲೀನ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದಂತಹ ವೈಷ್ಣವ ಸಿದ್ಧಾಂತ ಇದು. ಈ ವೈಷ್ಣವ ಸಿದ್ಧಾಂತವನ್ನು ಈ ಒಂದು ಕಾಲದಲ್ಲಿ, ಯಾವ ಕಾಲಘಟ್ಟ ಇದು? 8ನೇ ಶತಮಾನದ ಒಂದು ಕಾಲಘಟ್ಟ. ಆಗ ಶ್ರೀಮದಾಚಾರ್ಯರು ಆ ಸಿದ್ಧಾಂತವನ್ನೇ ಮಂಡಿಸ್ತಾರೆ. ಅದೇ ಸಿದ್ಧಾಂತವನ್ನು ಮಂಡಿಸಿದಾಗ ಅದರಲ್ಲಿ ಏನಾಗ್ತಾ ಬಂತು? ಅವರ ಶಿಷ್ಯ ಪರಂಪರೆ ಆರಂಭ ಆಯಿತು. ಅವರ ಶಿಷ್ಯ ಪರಂಪರೆ, ಅವರಲ್ಲಿ ಅತ್ಯಂತ ಪ್ರಧಾನರಾದವರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಘಟ್ಟದ ಮೇಲೆ ಈ ಎಲ್ಲ ಭಾಗದಲ್ಲಿ, ಎಲ್ಲ ಭಾಗ ಘಟ್ಟದ ಮೇಲೆ ಅಂದರೆ ಈ ಆಗುಂಬೆ ಬೆಟ್ಟ ಏನಿದೆ ಅಲ್ಲ, ಆಗುಂಬೆ ಬೆಟ್ಟವನ್ನು 2 ಭಾಗವನ್ನಾಗಿ ವಿಂಗಡಿಸ್ತಾರೆ. ಮಧ್ಯದಲ್ಲಿ ಬೆಟ್ಟ ಇದೆ, ಬೆಟ್ಟದ ಕೆಳಗಡೆ ಘಟ್ಟದ ಕೆಳಗಿನವರು ಅಂತ. ಈ ಬೆಟ್ಟದ ಈ ಭಾಗಕ್ಕೆಲ್ಲ ಘಟ್ಟದ ಮೇಲಿನವರು. ಆ ಥರ ಘಟ್ಟದ ಮೇಲಿನಲ್ಲಿ ಶ್ರೀಮದಾಚಾರ್ಯ ಬಂದು 4 ಜನರಿಗೆ ಆಶ್ರಮ ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಎಂತೆಂಥವರಾಗಿದ್ದರು ಗೊತ್ತಾ? ಪದ್ಮನಾಭ ತೀರ್ಥರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ತಾರ್ಕಿಕ ಶಿಖಾಮಣಿ ಸುದಿ ವರ್ತಮಾನ ಸಮಯಾನ ಖಂಡಯತ. ಮಹಾ ತಾರ್ಕಿಕರಾಗಿದ್ದರು. ಶೋಭನೋಪನ ಭಟ್ಟನಾಮಕ, ಶೋಭನ ಭಟ್ಟರು ಅಂತ ಹೆಸರುಗಳು. ಮೂಲದಲ್ಲಿ ಗೋದಾವರಿ ತೀರದಲ್ಲಿ ವಾಸವಾಗಿದ್ದರು. ಯಾರಾದರೂ ವಾದಕ್ಕೆ ಬಂದರೆ, ಯಾರಾದರೂ ತಾರ್ಕಿಕ ಯಾರೋ ಬಂದಿದ್ದಾರೆ ಅಂತಂದರೆ ಮೊಟ್ಟ ಮೊದಲು ಅವರನ್ನೇ ಕರೀತಾ ಇದ್ರು. ಸ್ವಾಮಿ ಯಾರೋ ತರ್ಕ ಮಾತಾಡ್ತಾ ಇದ್ದಾರಂತೆ, ತಾವು ಬರಬೇಕು, ಮಾತಾಡಬೇಕು. ಆಯಿತು. ಹಾಗೇ ಸಂಚಾರಾರ್ಥಕವಾಗಿ ಶ್ರೀಮದಾಚಾರ್ಯರು ಬರ್ತಾ ಇರುವಾಗ ಆಗ ಯಾರೋ ಬಂದು ಹೇಳ್ತಾರೆ, ಹಿಂಗೆ ಯಾರೋ ಆಚಾರ್ಯರಂತೆ, ಅವರು ವಾದ ಮಾಡೋದು ವಿಶೇಷವಾಗಿ ಮಾಡ್ತಾ ಇದ್ದಾರಂತೆ, ಆದ್ದರಿಂದ ಈ ಒಂದು ಊರಿಗೆ ಬರ್ತಾ ಇದ್ದಾರೆ, ಹಾಗಾಗಿ ಇವತ್ತು ಸಭೆಯಲ್ಲಿ ನೀವಿರಬೇಕು. ಓ ಆಗಲಿ, ಸಂತೋಷ.
ಅವರೇ ಮುಖ್ಯ ಮಾಡಿಕೊಂಡಿದ್ದಾಗ ನೋಡಿ 15 ದಿನಗಳವರೆಗೆ ವಾದ ಮಾಡಿದ. ಸಪ್ತಾಷ್ಟಾನಿ ದಿನಾನ್ನೇಮಂ. ಅವರು ಹೇಳುವಂತಹ ಪ್ರತಿಯೊಂದೊಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಬರ್ತಾರೆ ಆಚಾರ್ಯರು. ಹೇಗೆ ಉತ್ತರ ಕೊಟ್ಟರು ಶ್ರೀಮದ್ ಆಚಾರ್ಯರು ಅಂದರೆ, ದಕ್ಷ ಪಕ್ಷ ವಿಹೃತೇನ ತಾಡಯನ್. ಗರುಡ ದೇವರು ಹೇಗೆ ರೆಕ್ಕೆ ಬಡಿದು ಸಣ್ಣ ಪುಟ್ಟ ಪ್ರಾಣಿಗಳನ್ನು ಮಹಾ ಪ್ರಾಣಿಗಳನ್ನು ಅವರನ್ನು ಹೊಡೆದು ಬೀಳಿಸಬೇಕೋ ಹಾಗೆ ಎಲ್ಲರನ್ನ ಅವರು ವಾದವನ್ನು ಮಂಡಿಸಿದ್ದಾರೆ. ಅವರಿಗೆ ಕೇವಲ ಸೋಲಿಸಿದ್ದಲ್ಲ, ಕೇವಲ ಏನೋ ಮನಸ್ಸಿಗೆ ನೋವು ಮಾಡಿದವರಲ್ಲ, ಅವರ ಮನಸ್ಸಿಗೆ ಏನು ಪ್ರಶ್ನೆ ಇದೆಯೋ ಅದಕ್ಕೆ ಸರಿಯಾದ ಉತ್ತರ, ಎಲ್ಲರಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಸಮಾಧಾನ ಸಂಪೂರ್ಣವಾಗಿ ಆನಂದವಾಯಿತು. ಹಾಗಾಗಿ ಅವರು ಶಿಷ್ಯರಾಗಿ ಅವರಿಗೆ ಬಂದಿದ್ದಾರೆ. ಹಾಗಾಗಿ ಪದ್ಮನಾಭ ತೀರ್ಥರು ಅವರ ಪರಂಪರೆಯಲ್ಲಿ 8ನೇ ಯತಿಗಳು ಯಾರು ಪದ್ಮನಾಭ ತೀರ್ಥರ ಒಂದು ಆರಂಭ ಮಾಡಿಕೊಂಡ್ರೆ ಶ್ರೀಪಾದರಾಜರವರೆಗೆ 8 ಜನ, 8ನೇವರು ಶ್ರೀಪಾದರಾಜರು ಅಂತ. ಶ್ರೀಪಾದರಾಜರು 8ನೇವರಾಗ್ತಾರೆ. ಶ್ರೀಪಾದರಾಜರ ಸಾಮಾನ್ಯವಾದಂತಹ ಏನು ಅಂದರೆ ಅವರ ದಿನಚರಿ, ಅವರ ಬಗ್ಗೆ ಸಾಮಾನ್ಯವಾದ ಸ್ಥೂಲ ಪರಿಚಯ ಇಷ್ಟೇ. ಶೇಷಗಿರಿ ಅಂತಕ್ಕಂತಹ ಒಬ್ಬ ಬ್ರಾಹ್ಮಣ, ಅವರ ಹೆಂಡತಿ ಗಿರಿಯಮ್ಮ ಅಂತ ಅಬ್ಬೂರಿನಲ್ಲಿ ವಾಸವಾಗಿದ್ದಾರೆ. ಅವರ ಹುಟ್ಟೂರು ಅಬ್ಬೂರು. ಇದೇ ನಾವೇನು ಚನ್ನಪಟ್ಟಣ ಹತ್ರ ಬರುತ್ತೋ ರಾಮನಗರ ಜಿಲ್ಲೆ, ಅಲ್ಲಿ ಬರ್ತಾ ಇರುವಂಥ ಅಬ್ಬೂರು. ಇವತ್ತಿಗೂ ಅಬ್ಬೂರು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ. ಬ್ರಹ್ಮಣ್ಯ ತೀರ್ಥರಿಂದ ಅದು ಬಹಳ ಪ್ರಸಿದ್ಧವಾದದ್ದು. ಇವತ್ತೆಲ್ಲ ಅನೇಕ ಭಕ್ತರು, ಕೋಟಿ ಭಕ್ತರಿಗೆ ಪರಮಾನುಗ್ರಹ ಮಾಡಿದಂತಹ ಮಹಾದಿವ್ಯ ಮೂರ್ತಿ ಜ್ಞಾನಿಗಳು ಬ್ರಹ್ಮಣ್ಯ ತೀರ್ಥರು. ಅಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇವರು ಅವತಾರ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಅಂತ ಅವರ ಮೂಲ ಹೆಸರು. ಒಂದು ದಿನ ಏನಾಗ್ತಾ ಇತ್ತು ಅಂದರೆ, ಸ್ವರ್ಣವರ್ಣ ತೀರ್ಥರು ಅಂತ ಹೇಳಿ ಆ ಮಹಾ ತಪೋನಿಧಿಗಳು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಅನೇಕ ಬ್ರಾಹ್ಮಣರು, ಅನೇಕ ಶಿಷ್ಯರು, ಅನೇಕ ಜನಗಳು, ಭಕ್ತರು ಅವರೆಲ್ಲ ಸೇರಿಕೊಂಡು ಬರ್ತಾ ಇರುವಾಗ ಸಾಯಂಕಾಲ ಹೊತ್ತು ಸಾಮಾನ್ಯ 2 ಸಮಯ ಇದೆ. ಒಂದು ಗೋದೋಹನ ಸಮಯ ಅಂತ, ಒಂದು ಗೋಧುಲಿ ಸಮಯ ಅಂತ. ಒಂದು ಗೋದೋಹನ ಸಮಯ ಅಂದರೆ ಬೆಳಗಿನ ಜಾವದಲ್ಲಿ ಗೋದೋಹನ ಸಮಯ ಅಂದರೆ ಆಗ ಹಾಲು ಹಿಂಡುವಂಥ ಸಮಯಕ್ಕೆ ಗೋದೋಹನ ಸಮಯ. ಗೋಧುಲಿ ಸಮಯ ಅಂದರೆ ಹಸುಗಳೆಲ್ಲ ಮೇಯ್ದು ಬರ್ತಾ ಇರ್ತಾರೆ. ಹಸುಗಳೆಲ್ಲ ಮೇಯಿಸ್ಕೊಂಡು ಬರ್ತಾ ಇರುವಾಗ ಅದರ ಪಾದದಿಂದ ಧೂಳಿಯ, ಹಸುಗಳ ಪಾದಗಳಿಂದ ಏನಾಗುತ್ತೆ, ಆ ಹೆಜ್ಜೆ ಇಟ್ಟಾಗ ಮಣ್ಣೆಲ್ಲ ಇರುತ್ತೆ, ಎಲ್ಲ ಕಡೆಗೂ ದಾರಿಯಲ್ಲೆಲ್ಲ ಮಣ್ಣು ಇರ್ತದೆ. ಅವರ ನಡಿಗೆಯಿಂದ, ಅವುಗಳ ನಡಿಗೆಯಿಂದ ಏನಾಗುತ್ತೆ, ಧೂಳಿ ಎಳುತ್ತೆ. ಅದು ಗೋಧುಲಿ ಸಮಯ. ಅದು ಅತ್ಯಂತ ಪವಿತ್ರವಾದ ಸಮಯ ಅಂತ ಹೇಳ್ತಾರೆ. ಆ ಗೋಧುಲಿ ಸಮಯ ಎಷ್ಟೋ ಜನ ವ್ರತ, ನಿಯಮ, ಪೂಜೆ, ಸಂಧ್ಯಾವಂದನ, ಧ್ಯಾನ, ಸತ್ಕರ್ಮಗಳು ಎಲ್ಲ ಮಾಡುವಂಥ ಸಮಯ ಅದು. ಅಂತಹ ಒಂದು ಪವಿತ್ರವಾದಂಥ ಸ್ಥಳ ಇದೆ ಅಂತ ಅವಕಾಶ, ಅಂತ ಕಾಲ, ಸ್ಥಳಕ್ಕಿಂತ ಕಾಲ. ಆ ಒಂದು ಕಾಲಕ್ಕೆ ಮಹತ್ವ. ಯಾವುದಕ್ಕೆ ಮಹತ್ವ? ಕಾಲಕ್ಕೆ ಮಹತ್ವ. ಗೋಧುಲಿ ಸಮಯಕ್ಕೆ ಮಹತ್ವ, ಗೋದೋಹನ ಸಮಯಕ್ಕೆ ಮಹತ್ವ. ಹಾಗಾಗಿ ಆ ಗೋಧುಲಿ ಸಮಯದಲ್ಲಿ ಏನಾಗುತ್ತಂದರೆ ಮಕ್ಕಳೆಲ್ಲ ಆಡ್ತಾ ಇರ್ತಾರೆ. ಮಕ್ಕಳೆಲ್ಲ ಆಡ್ತಾ ಇರುವಾಗ ಆಗ ಪಲ್ಲಕ್ಕಿ ತೆಗೆದುಕೊಂಡು ಬರ್ತಾ ಇರುವಾಗ ಮಕ್ಕಳು ಆಡುವಂಥ ಏನು ಒಂದು ಸಮೂಹ ಇತ್ತೋ ಅಲ್ಲಿ ಮೇಲೆ ಪಲ್ಲಕ್ಕಿ ಹೋಗ್ತಾ ಇರುವಾಗ ಪಲ್ಲಕ್ಕಿ ನಿಲ್ಲುತ್ತೆ. ಒಳಗಿರುವಂತಹ ಯತಿಗಳು ಹೊರಗಡೆ ಮುಖ ಹಾಕಿ ಯಾರಪ್ಪ ಇಲ್ಲಿ ಬನ್ನಿ ಅಂದಾಗ ಎಲ್ಲ ಮಕ್ಕಳೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಗುರುಗಳಿದ್ದಾರೆ, ನಾವು ಹೇಗೆ ಮಾತಾಡೋದು ಅಂತ ಹೇಳಿ ಲಕ್ಷ್ಮೀನಾರಾಯಣ ಮುಂದೆ ಮಾಡ್ತಾರೆ. ಲಕ್ಷ್ಮೀನಾರಾಯಣ, ನಿನಗೆ ಧೈರ್ಯ ಇದೆಪ್ಪ, ನೀನೇ ಮಾತಾಡು. ಆ ಲಕ್ಷ್ಮೀನಾರಾಯಣ ಎಟ್ಟವರು, ವಯಸ್ಸೆಷ್ಟವರಿಗೆ? ಕೇವಲ 5 ವರ್ಷದ ಬಾಲಕ. ಅವರನ್ನು ಮುಂದೆ ಮಾಡ್ತಾರೆ. ಮುಂದೆ ಮಾಡಿದಾಗ ಸರಿ ಆಯಿತು ಅಂತ ಹೇಳಿ ಮುಂದೆ ಬಂದು ಸ್ವಾಮಿ ಅಂತ ಕೈ ಮುಗಿದಾಗ, ಈಗ ಇಲ್ಲಿಂದ ಅಬ್ಬೂರಿಗೆ ಹೋಗುವುದು ಹೇಗಪ್ಪ ದಾರಿ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಅಲ್ಲ ಸ್ವಾಮಿ, ನನ್ನನ್ನು ನೋಡಿ, ನಾವೆಲ್ಲರೂ ದನಕರಗಳನ್ನು ಮೇಯಿಸ್ಕೊಂಡು ಬರ್ತಾ ಇದ್ದೀವಿ, ಹೌದಾ? ಆಮೇಲೆ ಸೂರ್ಯ ಅಸ್ತಂಗಮನಾಗ್ತಾ ಇದ್ದಾನೆ, ಹೌದಾ? ಎರಡನೇದು,
ಈಗ ನೀವೇ ವಿಚಾರ ಮಾಡಿ, ಹಸುಗಳೆಲ್ಲ ಬರ್ತಾ ಇದ್ದಾವೆ, ನಾವೆಲ್ಲರೂ ಅವ್ರ ಜೊತೆಗೆ ಇದ್ದೇವೆ, ಸೂರ್ಯ ಅಸ್ತಂಗಮನ ಆಗ್ತಾ ಇದ್ದಾನೆ. ಈ ಸಮಯದಲ್ಲಿ ಅಬ್ಬೂರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರಬಹುದು ಊಹಾ ಮಾಡಿ ಅಂತ ಕೇಳ್ತಾನೆ. ಕೇಳಿದಾಗ ಆಶ್ಚರ್ಯ ಆಗೋಯ್ತು ಅವರಿಗೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಹುಡುಗ ಇವನು, ಇಷ್ಟೆಲ್ಲ ತರ್ಕ ವಿತರ್ಕವನ್ನು ಮಾಡಿ ನನಗೇನು ಹೇಳ್ತಾ ಇದ್ದಾನೆ ಅಂದರೆ ಇಂಡೈರೆಕ್ಟ್ ಆಗಿ ಊರು ಬಹಳ ಹತ್ತಿರ ಇದೆ ಅಂತ ಅರ್ಥ. ಸ್ವಾಮಿ, ಊರು ಬಹಳ ದೂರ ಇಲ್ಲ, ಯಾಕೆ ಹಸುಗಳೆಲ್ಲ ಬರ್ತಾ ಇದ್ದಾವೆ, ಹಸುಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ದೀವಿ ನಾವು, ನಮ್ಮ ಜೊತೆಗೆ ಹಸು ಇದೆ, ನಾವು ಆಟ ಆಡ್ತಾ ಇದು ಮಾಡ್ತಾ ಹೊರಟಿದ್ದೀವಿ, ಇನ್ನೇನು ಬಹಳ ಹತ್ತಿರ ಊರು. ಆ ಮಾತು ಕೇಳಿ ಸ್ವರ್ಣವರ್ಣ ತೀರ್ಥರಿಗೆ ಪರಮಾನಂದ ಹೋಯಿತು. ಇವನು ಸಾಮಾನ್ಯನಾದ ವ್ಯಕ್ತಿಯಲ್ಲ ನೋಡಿ, ಯಾರೋ ಇಲ್ಲೇ ಇದೆ ಹೋಗಿ ಅಂದ್ಬಿಟ್ರೆ ಹಾಗೆ ಹೋಗ್ತಾ ಇತ್ತು, ಈ ಪ್ರಸಂಗನೇ ಇರಲಿಲ್ಲ. ಆದರೆ ದೈವ ಸಂಕಲ್ಪ ಹಾಗಿತ್ತು. ಸರಿ ಅಂತ ಹೇಳಿ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾರೆ. ಅದು ಮೇಲೆ ಹೋಗುತ್ತೆ, ಎಲ್ಲ ಆಗತ್ತೆ. ಊರಿಗೆ ಹೋದ ಮೇಲೆ ಅಲ್ಲಿ ಪುರುಷೋತ್ತಮ ತೀರ್ಥರು ಅಂತ ಅಲ್ಲಿ ಗುಹೆಯಲ್ಲಿ ವಾಸವಾಗಿದ್ದು, ಬ್ರಹ್ಮಣ್ಯ ತೀರ್ಥರ ಗುರುಗಳು ಪುರುಷೋತ್ತಮ ತೀರ್ಥರು. ಅವರ ಹತ್ತಿರ ಮಾತಾಡ್ತಾ ಸ್ವಾಮಿ, ಈ ಊರಲ್ಲಿ ಒಬ್ಬ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನನ್ನು ಕರೆಸಿ. ಯಾರ ಮಗ ಅವನು? ಒಬ್ಬರು ಹಳ್ಳಿಯಾಗಿದ್ದಕ್ಕೆ ಒಂದನೇದು ಎರಡನೇದಾಗಿ ಈ ಶೇಷಪ್ಪ ಮತ್ತು ಏನಿದ್ರು ಶೇಷಗಿರಿ ಮತ್ತು ಗಿರಿಯಮ್ಮ ಅವರ ಪರಿಚಯ ಸಾಮಾನ್ಯವಾಗಿರ್ತಾ ಇತ್ತು, ಆ ಬಾಲಕನ ಪರಿಚಯನೂ ಅವ್ರಿಗಿರ್ತಾ ಇತ್ತು. ಹಾಗಾಗಿ ಕರೆಸಿದಾಗ ಏನಾಗಿದೆ ನೋಡಿ, ಈ ಗಿರಿಯಮ್ಮನ ಅಕ್ಕ ಬ್ರಹ್ಮಣ್ಯ ತೀರ್ಥರ ತಾಯಿ. ಈ ಬ್ರಹ್ಮಣ್ಯ ತೀರ್ಥರು ಚಿಕ್ಕವರಾಗಿದ್ದಾಗ ಆಶ್ರಮವನ್ನು ಕೊಟ್ಟಿದ್ದಾರೆ ಅಂತಾಗಿ ಇದೊಂದು ಭಯ ಇತ್ತವಳಿಗೆ. ಯಾಕೋ ಸ್ವಾಮಿಗಳು ಕರೀತಾ ಇದ್ದಾರೆ ಅಂದರೆ ಏನೋ ಇದೆಯಪ್ಪ, ನಾವೇನು ಅಪರಾಧ ಮಾಡಿದೆವು, ಅಥವಾ ನಾವಂತೂ ಇಲ್ಲೇ ಇದ್ದೇವೆ, ನಾವೇನು ತಪ್ಪು ಮಾಡಿಲ್ಲ ಅಂದರೂ ನನ್ನ ಮಗ ಆಡ್ಲಿಕ್ಕೆ ಹೋಗಿದ್ದ, ಆಡ್ಕೊಂಡು ಬರ್ತಾ ಇದ್ದ, ಹಸುಗಳನ್ನು ಮೇಯ್ಸ್ಕೊಂಡು ಬರ್ತಾ ಇದ್ದ, ಆಗ ಏನಾದರೂ ಮಾಡಿರಬಹುದು ಇವನು ಅಂತ ಅಂದ್ಕೊಂಡು ಮಗನ ಮೇಲೆ ಸಂಶಯ ಪಟ್ಕೊಂಡು ಬರ್ತಾರೆ. ಪಾಪ, ಏನಾಯಿತು? ಆಗ ಏನಿಲ್ಲ, ನಿಮ್ಮ ಮಗನನ್ನು ನಮ್ಮ ಮಠಕ್ಕೆ ಕೊಟ್ಟು ಬಿಡಿ. ಆಗ ತಾಯಿ ಅಂತಾಳೆ, ಇಲ್ಲ, ಈಗಾಗಲೇ ನೀವು ಒಂದು ಮಗುವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸನ್ಯಾಸವನ್ನು ಕೊಡಿಸಿದ್ದೀರಿ, ಇವನು ಪಾಪ ನಮಗಾಗಿ ನಾವು ನಮ್ಮ ಜೀವನಕ್ಕೆ ಮಕ್ಕಳು ಬೇಕು, ಹಾಗಾಗಿ ನಾವು ಈ ಮಗುವನ್ನು ಸಾಕ್ಕೊಂಡಿದ್ದೇವೆ ಅಂದಾಗ ಆಗ ಶೇಷಗಿರಿ ಅಂತಾರೆ, ಇಲ್ಲ ಹಾಗೇನು ಮಾಡೋದು ಬೇಡ, ಗುರುಗಳು ಕೇಳ್ತಾ ಇದ್ದಾರೆ, ಏನೋ ಒಂದು ಕಾರಣಕ್ಕೆ ಮಗುವನ್ನು ಕೇಳಿದ್ದಾರೆ, ಸುಮ್ಮನೆ ಕೊಟ್ಟು ಬಿಡೋದು ಒಳ್ಳೆಯದು. ಯಾವಾಗಲೂ ಹಾಗೇನೆ ಗುರುಗಳು ಹಿರಿಯರು ಅವ್ರು ಏನಾದರೂ ಕೇಳಿದಾಗ ಅದು ಕೊಟ್ಟು ಬಿಡಬೇಕು. ಕೊಡದೆ ಹೋದ್ರೆ ಏನಾಗುತ್ತೆ, ಅನಾಹುತ ಆಗತ್ತೆ. ಇತಿಹಾಸಗಳು ಬೇಕಾದಷ್ಟಿದೆ ನಮಗೆ, ಸಾವಿರಾರು ಇತಿಹಾಸಗಳಿದ್ದಾವೆ. ಕೃಷ್ಣ ಪರಮಾತ್ಮ ಸತ್ರಾಜಿತ ರಾಜನ ಹತ್ತಿರ ಬಂದು ಸಭೆಯಲ್ಲಿ ಕೂತ್ಕೊಂಡ, ಸತ್ರಾಜಿತನ ನೋಡ್ತಾನೆ. ಅವನ ಕೊರಳಿಗೆ ಸ್ಯಮಂತಕ ಮಣಿ ಇತ್ತು. ಆ ಸ್ಯಮಂತಕ ಮಣಿ ಬಗ್ಗೆ ದೇವರಿಗೆ ಯಾವ ಅಪೇಕ್ಷೆಗಳಿಲ್ಲ, ನಿತ್ಯ ತೃಪ್ತ ಪರಮಾತ್ಮ, ಎಲ್ಲವನ್ನೂ ಪಡ್ಕೊಂಡಂಥ ದೇವರು, ಯಾವುದು ಬೇಕಾಗಿಲ್ಲ ಅವನಿಗೆ. ಆದರೂ ಕೂಡ ಪರೀಕ್ಷೆ ಮಾಡ್ದ, ಸತ್ರಾಜಿತನಿಗೆ ಪರೀಕ್ಷೆ ಮಾಡ್ದ. ಏನು ಪರೀಕ್ಷೆ ಮಾಡ್ದ? ಇವನಲ್ಲಿ ದಾನ ಬುದ್ಧಿ ಹೇಗಿದೆ, ಅಭಿಮಾನ ಎಷ್ಟಿದೆ. ಯಾವಾಗಾದರೂ ನಾವು ಸಂಪಾದನೆ ಮಾಡಿದ್ದು, ನಾವು ಪಡ್ಕೊಂಡದ್ದು, ನಾವು ಹಣ ಕೊಟ್ಟು ತಗೊಂಡದ್ದು, ಅದರ ಮೇಲೆ ಹೆಚ್ಚಾದ ಅಭಿಮಾನ ಇರ್ತದೆ. ಯಾವಾಗ ತಗೊಂಡ್ರಿದು ಚೆನ್ನಾಗಿದೆಯಲ್ಲ ಕೊಡಿ ಎಂದಾಗ ಹುಷಾರು, ಬಹಳ ಬೆಲೆ ಬಾಳದ್ದು ಅಂತ ಹೇಳ್ತೀವಿ. ಹಾಗೆ ಸ್ಯಮಂತಕಮಣಿ ಶ್ರೀಕೃಷ್ಣ ಪರಮಾತ್ಮ ಕೇಳಿದಾಗ ಏನಾಯಿತು, ಬಹಳ ವಿಚಿತ್ರವಾಗಿ ಮಾತಾಡ್ದ. ಕೃಷ್ಣ, ಇದೇನೋ ಸಾಮಾನ್ಯವಾಗಿದ್ದಂತಹ ಮಣಿಯಲ್ಲ, ಇದು ಎಂಥ ಮಣಿ ಗೊತ್ತಾ? ಸೂರ್ಯೋಪಾಸನೆ ಮಾಡಿದ್ದೇನೆ, ಸೂರ್ಯನನ್ನು ತಪಸ್ಸು ಮಾಡಿದ್ದೇನೆ, ತಪಸ್ಸು ಮಾಡಿ ಪಡೆದಂಥ ಮಣಿ ಇದು ಏನು ಹಾಗೆ ಅನಾಯಾಸವಾಗಿ ಕೊಡ್ಲಿಕ್ಕಾಗತ್ತಾ ಅಂತ. ಅವನ ಮಾತು, ಅವನ ಧ್ವನಿ ತಿಳಿದುಕೊಂಡು ಪರಮಾತ್ಮ ಏನೂ ಮಾತಾಡಲಿಲ್ಲ. ಆಯಿತು, ಮುಂದೇನಾಯಿತು, ಎಂಥ ಅನಾಹುತ ಆಯಿತು. ಕೊನೆಗೆ ಮತ್ತೆ ಅದೇ ಮಣಿಯನ್ನೇ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಬೇಕಾಯಿತು ಕೊನೆಗೆ. ಆದ್ದರಿಂದ ದೇವರ ವಿಷಯದಲ್ಲಿ ಆಗಲಿ, ಗುರುಗಳ ವಿಷಯದಲ್ಲಿ ಆಗಲಿ, ಅವರು ಏನು ಕೇಳ್ತಾರೆ ಅಂದರೆ ಅದರ ಮುಂದೊಂದೇನೋ ಇರ್ತದೆ ಅಂತ ಅರ್ಥ. ಆದ್ದರಿಂದ
ಕೇಳಿದ್ದಾರೆ ದೊಡ್ಡವರು. ಹಾಗಾಗಿ ನಾವೇನು ಮಾತಾಡೋದು ಬೇಡ, ಇರಲಿ, ನಮ್ಮ ದೈವನೇ ಹಾಗಿದ್ದಾಗ ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಕೊಟ್ಟು ಬಿಡ್ತಾರೆ. ಕೊಟ್ಟು ಬಿಟ್ಟಾಗ ಮಗುವನ್ನು ಕರೆದುಕೊಂಡು ಬರ್ತಾರೆ. ಅವನಿಗೆ ಸರಿಯಾದಂತಹ ಕಾಲಕ್ಕೆ ಉಪನಯನ ಮಾಡಿಸೋದಕ್ಕೆ ಬಿಡ್ತಾರೆ. ಉಪನಯನ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಇನ್ನು ಕೆಲವು ಕಡೆಗೆ ಮಾತ್ರ 5ನೇ ವರ್ಷದಲ್ಲಿ ಉಪನಯನವಾಗಿತ್ತು ಅಂತ ಕೆಲವು ಕಡೆಗೆ ಹೇಳ್ತಾರೆ. ಕೆಲವು ಕಡೆಗೆ ಉಪನಯನಕ್ಕಾಗಿ ಬಿಟ್ಟು ಕೊಟ್ಟರು ಅಂತ ಕೇಳ್ತಾರೆ. 2 ಕಡೆಗೆ ವ್ಯವಸ್ಥೆ ಇದೆ. ಅದು ಹೇಗಾದರೂ ಸರಿ. ಆದರೆ ಒಟ್ಟಾರೆ ಉಪನಯನವಾಗದೇನೆ ಅಧ್ಯಯನಕ್ಕೆ ಅರ್ಹತೆ ಇಲ್ಲ. ಆದ್ದರಿಂದ ಉಪನಯನ ಮಾಡಲೇಬೇಕಾಗತ್ತೆ. ಉಪನಯನವನ್ನು ಮಾಡಿ ಶುದ್ಧ ಮಾಡಿ ತಂದು ಕೊಟ್ಟಾಗ ಗಾಯತ್ರಿ ಮಂತ್ರಗಳನ್ನು ಜಪ ಮಾಡ್ತಾ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಹಾಗೆಯೇ ತಯಾರಾಗ್ತಾ ಹೊರಟಾಗ ಸ್ವಲ್ಪ ದಿನ ಹಾಗೆ ಆಗ್ತಾ ಇದ್ದಂತೇನೆ ಅವರಿಗೆ ಯೋಗ ಇತ್ತು, ಯೋಗ್ಯತಾ ಇತ್ತು, ಎಲ್ಲವೂ ದೇವರು ಕೊಟ್ಟಿದ್ದಾಗಿದ್ದರಿಂದ ಸನ್ಯಾಸ ಯೋಗ ಎಲ್ಲರಿಗೂ ಇರುತ್ತೆ, ಒಂದಿದ್ರೆ ಒಂದಿರಲ್ಲ. ಯೋಗ್ಯತಾ ಯೋಗ ಯೋಗ್ಯತಾ. ಏನು ಸ್ವಾಮಿ ಬೆಂಗಳೂರಿಗೆ ಬಂದಿದ್ದೀರಿ, ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. ಮನೆ ಕಟ್ಕೊಂಡ್ರ? ಯೋಗ ಇದೆ, ಯೋಗ್ಯತೆ ಇಲ್ಲ. ಯೋಗ್ಯತೆ ಇದೆ, ಯೋಗ ಇಲ್ಲ. ಒಂದಿದ್ರೆ ಒಂದಿರಲ್ಲ. ಇಲ್ಲ ಸ್ವಾಮಿ, ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಾವು. ಯಾಕೆ? ಮಾಡಬಹುದಲ್ಲ, ಯೋಗ್ಯತೆ ಇದೆಯಲ್ಲ. ಯೋಗ್ಯತೆ ಇದೆ, ಯೋಗ ಇಲ್ಲ. ಒಳ್ಳೆ ದುಡಿತೇವೆ, ಸಂಪಾದನೆ ಮಾಡ್ತೇವೆ, ಬೇಕಾದ ದುಡ್ಡಿದೆ, ಎಲ್ಲ ಇದೆ ನಿಜ. ಆದರೆ ಯೋಗ ಕೂಡಿ ಬರ್ತಾ ಇಲ್ಲ. ಯೋಗ ಕೂಡಿ ಬರ್ತಾ ಇದೆ, ಯೋಗ್ಯತೆ ಇಲ್ಲ. ಒಂದು ಕೊರತೆ ಯಾವಾಗಲೂ ಇದ್ದೇ ಇರ್ತದೆ. ಆದ್ದರಿಂದ ಈ ಕೊರತೆಯನ್ನು ಪರಿಹಾರ ಮಾಡಬೇಕಲ್ಲ. ಹಾಗಾದರೆ ಇಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ. ಮಹಾತ್ಮರ ಎರಡೂ ಇದ್ದವರಲ್ಲಿ, ಶ್ರೀಪಾದರಾಜರಲ್ಲಿ ಎರಡೂ ಇದೆ. ಯೋಗನೂ ಇದೆ, ಯೋಗ್ಯತೆಯೂ ಇದೆ. ಹಾಗಾಗಿ ಯೋಗ್ಯವಾದಂತಹ ದಿನವನ್ನು ನೋಡಿಕೊಂಡು ಅವರಿಗೆ ಯತ್ಯಾಶ್ರಮ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ, ಪಟ್ಟಾಭಿಷೇಕ ಮಾಡಿದ್ದಾರೆ. ಉತ್ತಮವಾದ ರೀತಿಯಲ್ಲಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡ್ತಾ ಇರುವಾಗ ನೋಡಿ, ಸಾಕು ಮಗನಂತೆ ಬೆಳೆಸಿದ್ದಾರೆ ಮಹನೀಯರು. ಸ್ವರ್ಣವರ್ಣ ತೀರ್ಥರು ಹೇಗಿದ್ದಾರೆ ಗೊತ್ತಾ? ಶ್ರೀಪಾದರಾಜರನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ. ಯಾವಾಗೂ ಒಂದು ಕ್ರಮ. ನೀವು ಮಕ್ಕಳಿಗೆ ಪಾಠ ಹೇಳ್ತಾ ಕೂತ್ಕೊಂಡ್ರೆ ಅವ್ರಿಗೆ ಹೊಡೆಯೋದಕ್ಕೆ ಮನಸ್ಸಾಗಲ್ಲ, ಬೈಯೋದಕ್ಕೆ ಮನಸ್ಸಾಗಲ್ಲ. ಇದೆಲ್ಲ ಸಾಮಾನ್ಯ ದೋಷಗಳು. ಹಾಗಾಗಿ ಏನು ಮಾಡಬೇಕು? ಬೇರೆ ಕಡೆಗೆ ಕಳಿಸ್ಬೇಕು. ಬೇರೆ ಕಡೆ ಕಳಿಸಿದಾಗಲೇ ಆಗೇನಾಗುತ್ತೆ, ಗುರುಗಳಿಗೆ ಅದು ಒಂದು ಶಕ್ತಿ ಇರುತ್ತೆ. ಗುರುಗಳಿಗೆ ನಿರ್ದಾಕ್ಷಣ್ಯ ಅಂತಲ್ಲ, ಮಹಾಕಾರುಣಿಕರೇ ಅವರು ಕೂಡ, ಮಹಾಕಾರುಣ್ಯಮಯಗಳಿರ್ತಾರೆ. ಆದರೂ ಕೂಡ ಅವರ ಮೇಲೆ ಭಯ ಇರುತ್ತೆ, ಗೌರವ ಇರುತ್ತೆ. ಅವರು ಹೇಳಿಕೊಟ್ಟಂತಹ ಕೆಲಸ ಮಾಡಬೇಕು ಅಂತ ಅನ್ನಿಸ್ತದೆ. ಆ ಗುರುಗಳ ಶಬ್ದವೇ ಬೇರೆ. ಆದ್ದರಿಂದ ಆಗ ಏನಂದರೆ, ಉತ್ತಮವಾಗಿರುವಂತಹ ಗುರುಗಳು ಅವರಲ್ಲಿ ಕಳಿಸಿಕೊಡ್ತಾರೆ. ಹಾಗಾಗಿ ವಿಭೂದೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೆ ಬಹಳ ಶ್ರೇಷ್ಠವಾಗಿರುವಂಥ ಜ್ಞಾನಿಗಳು. ಮಂತ್ರಾಲಯ ಮಠವನ್ನು ಅವರು ಆಗ ಪೀಠಾಧಿಪತಿಗಳಾಗಿ ವಿರಾಜಮಾನರಾಗಿದ್ದರು ಅಂತ ಕೇಳ್ತೇವೆ. ಅವರಲ್ಲಿ ಕಳಿಸಿಕೊಡ್ತಾರೆ. ಅಪಾರವಾದಂಥ ವಿದ್ಯಾರಾಶಿ ಅವರಲ್ಲಿತ್ತು. ಹಾಗಾಗಿ ಶ್ರೀಪಾದರಾಜರಿಗೆ ವಿದ್ಯಾರ್ಜನೆಯನ್ನು ಮಾಡುವಂತೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ವಿದ್ಯೆಯನ್ನು ಧಾರೆ ಎರೆದು ಕೊಡ್ತಾರೆ. ಬಹಳ ಸರಿಯಾದ ರೀತಿಯ ವಿದ್ಯಾಭ್ಯಾಸವಾಗುತ್ತೆ. ವಿದ್ಯಾಭ್ಯಾಸವಾದ ಮೇಲೆ ಅವರಿಗೂ ಕೂಡ ಪ್ರೌಢ ಗ್ರಂಥವೆಲ್ಲ ಆರಂಭವಾಗುತ್ತೆ. ಮಹಾ ಗ್ರಂಥಗಳೆಲ್ಲ ಅಧ್ಯಯನ ಆಗ್ತಾ ಕೊನೆಗೆ ಒಂದು ಎಲ್ಲ ಗ್ರಂಥವೆಲ್ಲ ಮುಗಿದ ಮೇಲೆ ಮಂಗಳ, ಸುಧಾಮಂಗಳ, ಒಂದು ಸುಧಾ ಪರೀಕ್ಷೆ ಅಂತ ಆಗಬೇಕು ಅಂದಾಗ ಆಗ ಸ್ವರ್ಣವರ್ಣ ತೀರ್ಥರು ಬರ್ತಾರೆ, ಸುಬುಧೇಂದ್ರರು ಇವರು ಬರ್ತಾರೆ, ವಿಭುಧೇಂದ್ರರು ಬರ್ತಾರೆ, ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬರ್ತಾರೆ, ಮತ್ತು ಸ್ವರ್ಣವರ್ಣರೂ ಬರ್ತಾರೆ. ಶ್ರೀಪಾದರಾಜರಂತೂ ಇದ್ದೇ ಇದ್ದಾರೆ. ಇದಾದ ಮೇಲೆ ರಘುನಾಥ ತೀರ್ಥರು ಬರ್ತಾರೆ. ರಘುನಾಥ ತೀರ್ಥರ ಸನ್ಮುಖದಲ್ಲಿ ನೋಡಿ ಎಷ್ಟು ವಿಚಿತ್ರ ಇದೆ. ಈಗ ಅತ್ಯಂತ ವೃದ್ಧರಾಗಿದ್ದಾರೆ ವರ್ಣತೀರ್ಥರು. ವಿಭುಧೇಂದ್ರರು ಸ್ವಲ್ಪ ಮಧ್ಯ ವಯಸ್ಸಿನಲ್ಲಿದ್ದಾರೆ. ಆಮೇಲೆ ರಘುನಾಥ ತೀರ್ಥರು ಸ್ವಲ್ಪ ಇನ್ನೂ ಯುವಕರಾಗಿದ್ದಾರೆ. ಅತ್ಯಂತ ಬಾಲಕರು ಅವಸ್ಥೆಯಲ್ಲಿದ್ದಾರೆ ಶ್ರೀಪಾದರಾಜ. ಈ 4 ಜನರ ಸಮಕ್ಷಮದಲ್ಲಿ ಸುಧಾ ಪರೀಕ್ಷೆ ಆಗುತ್ತೆ. ಒಳ್ಳೆ ರೀತಿಯ ಅನುವಾದ, ಒಳ್ಳೆ ರೀತಿಯ ವಿಷಯ ಮಂಡನ, ಅದೆಲ್ಲವನ್ನು ಮಾಡಿ 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 ಮಾಡಿ
ಬಹಳ ಸಂತೋಷವಾಗುತ್ತೆ, ಪರಮಾನಂದವಾಗುತ್ತೆ. ಹಾಗಾದಾಗ ಎಲ್ಲರೂ ಅತ್ಯಂತ ಮೆಚ್ಚುಗೆಯಿಂದ ಒಳ್ಳೆ ವಿದ್ಯಾಭ್ಯಾಸವಾಗಿದೆ ಅಂತ ಎಲ್ಲರೂ ಏನು ಅನುಗ್ರಹ ಮಾಡ್ತಾರೆ. ಮಾಡಿದಾಗ ಪರಮಾನಂದವಾಗಿ ಹೋಯಿತು ಅಂತ ನಾವು ಕೇಳ್ತೀವಿ. ಇಷ್ಟಾದ ಮೇಲೆ ಮುಂದೆ ಸ್ವರ್ಣಮರಣ ತೀರ್ಥರ ತರುವಾಯ ಶ್ರೀಪಾದರಾಜರು ಆ ಮಠವನ್ನೇ ಅಲಂಕರಿಸ್ತಾರೆ. ಅವರೇ ಶ್ರೀಪಾದರಾಜರು 8ನೇ ಯತಿಗಳಾಗಿ ವಿರಾಜಮಾನರಾಗ್ತಾರೆ ಅಂತ ನಾವು ಕಥಾಭಾಗವನ್ನು ಕೇಳ್ತೇವೆ. ಕೇಳಿದಾಗ ಮುಂದೆ ಅವರು 2 ವ್ಯವಸ್ಥೆ ಮಾಡ್ತಾಯಿದ್ರು. 64 ಕಲೆಗಳು. ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಯರು. ವ್ಯಾಸರಾಯರು ಅವ್ರ ಹತ್ರ ಅಧ್ಯಯನ ಮಾಡ್ತಾಯಿದ್ರು. ಶ್ರೀಪಾದರಾಜರ ಹತ್ತಿರ ಅಧ್ಯಯನ ಮಾಡ್ತಾ ಇರುವಾಗ ಗುಹೆಯಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಬೇಕು. ಇಲ್ಲೆಲ್ಲ ಕಷ್ಟ ಇದೆ, ಶಬ್ದಗಳು ಬರ್ತಾವೆ, ಯಾರೋ ಮಾತಾಡ್ತಾರೆ, ಸುಮ್ಮನೆ ಬೇಡಪ್ಪ ಏಕಾಂತದಲ್ಲಿ ಹೋಗಿ ಓದೋಣ ಅಂತ ಹೇಳಿ ಗುಹೆಯಲ್ಲಿ ಹೋಗಿ ಕೂತ್ಕೊಂಡು ಓದ್ತಾ ಇದ್ರಂತೆ ವ್ಯಾಸರಾಯರು. ಆ ಓದುವಂತಹ ಸಮಯದಲ್ಲಿ ಒಂದು ಹಾವು ಬರ್ತದೆ, ದೊಡ್ಡದಾಗಿರುವಂಥ ಹಾವು ಬಂದು ಆ ವ್ಯಾಸರಾಯರನ್ನು ಸುತ್ತಿಕೊಂಡ್ಬಿಡ್ತು. ವ್ಯಾಸರಾಯರನ್ನು ಸುತ್ತಿಕೊಂಡಾಗ ಬೇರೆಯವರು ಯಾರಾದರೂ ಆಗಿದ್ದರೆ ಆಯಿತು, ಅವನ ಕತೆ ಮುಗೀತು ಅಂತ ಹೇಳಿ ದೂರ ಸರಿತಾ ಇದ್ರು. ಇವರು ಹಾಗೆ ಮಾಡಲಿಲ್ಲ. ಗುಹೆಯಲ್ಲಿ ಹೋಗ್ತಾರೆ ಶ್ರೀಪಾದರಾಜರು. ಹೋಗಿ ಸರ್ಪ ಭಾಷೆ ಮಾತಾಡ್ತಾರೆ. ಸರ್ಪ ಭಾಷೆ, ಆ ಸರ್ಪ ಭಾಷೆಯನ್ನು ಹೇಳ್ತಾರೆ, ಮಾತಾಡ್ತಾರೆ. ಯಾಕೆ, ಏನು, ಎತ್ತ, ಯಾಕೆ ಸುತ್ತಕೊಂಡೀಯ, ಏನು, ಎತ್ತ ಎಲ್ಲ ಕೇಳ್ತಾರೆ. ಅದು ಪಾಪ ಏನು ಉತ್ತರ ಕೊಡುತ್ತೆ. ಉತ್ತರ ಕೊಟ್ಟ ಮೇಲೆ ಆಯ್ತು, ಸಂತೋಷ ಆಯ್ತು, ಸುತ್ತಕೊಂಡದ ಆಯ್ತಲ್ಲ, ಈಗ ಪಾಪ ಅಧ್ಯಯನ ಮಾಡ್ತಾ ಇದ್ದಾನೆ, ಅವನಿಗೆ ವಿಘ್ನ ಮಾಡಬೇಡ, ಇಲ್ಲಿಂದ ಹೊರಟು ಹೋಗುವಂತೆ. ಮುಗೀತು. ಸರ್ಪ ಭಾಷೆಯಲ್ಲಿ ಹೇಳ್ತಾನೆ. ಆ ಸರ್ಪ ಭಾಷೆಯನ್ನು ಕೇಳಿ ಸರ್ಪ ಅವರನ್ನು ಪೂರ್ಣವಾಗಿ ಸುತ್ತಿದ್ದನ್ನು ಬಿಡಿಸಿಕೊಂಡು ಹೊರಟು ಹೋಗಿಬಿಡ್ತದೆ. ಹೀಗೆ ನಾನಾ ತರಹದ ಅವರಲ್ಲಿ ಕಲೆ ಇತ್ತು ಅಂತ ಸ್ಥೂಲವಾದ ಪರಿಚಯ. ಮಹನೀಯರು ಮಹಾ ಗ್ರಂಥಗಳು. ವಾಗ್ವಜ್ರವೇ ವಾಗ್ವಜ್ರ ಅಂತ ಗ್ರಂಥ, ಬಹಳ ಶ್ರೇಷ್ಠವಾದ ಗ್ರಂಥ ಅವರ ಗ್ರಂಥ. ಆ ಎಲ್ಲ ಗ್ರಂಥಗಳನ್ನೆಲ್ಲ ಬರೆದು ಇಡೀ ಜಗತ್ತಿಗೆ ಏನು ಮಾಡ್ತಾ ಬಂದರು, ಜಗತ್ತಿಗೆ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಬಂದರು. ವೈಷ್ಣವ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಅನೇಕ ಟಿಪ್ಪಣಿಗಳಿದ್ದಾವೆ, ಅನೇಕ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಪಾದರಾಜರು. ಸ್ಥೂಲವಾದ ಪರಿಚಯ ಇದು. ಇದಾದ ಮೇಲೆ ದಾಸ ಸಾಹಿತ್ಯದ ಏನೋ ಒಂದು ಪರಂಪರ ಆರಂಭವಾಗಿತ್ತು. ನರಹರಿತೀರ್ಥರಿಂದ ಈ ಒಂದು ದಾಸ ಪರಂಪರೆ ಆರಂಭವಾಗುತ್ತೆ. ನರಹರಿತೀರ್ಥರು ಈ ದಾಸ ಪರಂಪರೆ ಶುರು ಮಾಡ್ತಾರೆ. ಅಲ್ಲಿವರೆಗೆ ಕನ್ನಡ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಸಭೆ ಆಗೋದು ಸಂಸ್ಕೃತದಲ್ಲಿ ಆಗ್ತಾ ಇತ್ತು. ವಾಕ್ಯಾರ್ಥ ನಡಿಬೇಕಾದ್ರೂ ಸಂಸ್ಕೃತ, ಉಪನ್ಯಾಸ ಮಾಡ್ತಕ್ಕಂಥ ಉಪನ್ಯಾಸಕರು ಸಂಸ್ಕೃತ, ಕೇಳ್ತಕ್ಕಂಥ ಶ್ರೋತ್ರಿಯರೆಲ್ಲ ಸಂಸ್ಕೃತ. ಅವರೆಲ್ಲರೂ ಬಲ್ಲವರಾಗಿದ್ದರು. ಪ್ರಾಕೃತ ಭಾಷೆಯಲ್ಲಿ ಯಾರೂ ಮಾತಾಡ್ತಾನೇ ಇಲ್ಲ. ಅಷ್ಟು ವಿಚಿತ್ರವಾದಂತಹ ರೀತಿಯಲ್ಲಿ ಆ ಒಂದು ಸಭೆ ಕಾರ್ಯಕ್ರಮಗಳೆಲ್ಲ ಆಗ್ತಾಯಿತ್ತು. ಇಂತಹ ಸಂದರ್ಭದಲ್ಲಿ ನರಹರಿತೀರ್ಥರಂತಾರೆ, ಪಾಪ ಎಷ್ಟೋ ಜನ ಇದ್ದಾರೆ, ಅವರಿಗೆ ಪಾಪ ಸಂಸ್ಕೃತ ಗಂಧ ಇಲ್ಲ, ಶಾಸ್ತ್ರಗಂಧ ಇಲ್ಲ. ಹಾಗಾಗಿ ಅವರಿಗೆ ಏನಾದರೂ ಅನುಕೂಲ ಮಾಡಿಕೊಡೋಣ ಅನ್ನೋದಕ್ಕಾಗಿ ಕನ್ನಡದ ಪದ್ಯಗಳನ್ನು, ದೇವರ ಪರಿಚಯವನ್ನು, ಭಗವಂತನಲ್ಲಿ ಮಾಡುವಂಥ ಭಕ್ತಿ, ಅದರಿಂದ ಆಗತಕ್ಕಂಥ ಫಲ, ಇಷ್ಟು ವಿಷಯ. ದೇವರ ಸರ್ವೋತ್ತಮತ್ವವನ್ನು ಆರಂಭದಲ್ಲಿ ಹೇಳಿ, ದೇವರ ಆರಾಧನೆ ಮಾಡಬೇಕು ಅಂತ ಕರ್ತವ್ಯವನ್ನು ಹೇಳಿ, ಈ ಮಾಡಿದಂಥ ಕರ್ತವ್ಯಕ್ಕೆ ಫಲ ಏನು ಅಂತ ತಿಳಿಸಿಕೊಟ್ಟು ಈ ತರಹದ ಒಂದು ಕೃತಿಯನ್ನು, ಕನ್ನಡ ಪದ್ಯವನ್ನು ರಚನೆ ಮಾಡಿ ಕೊಡ್ತಾರೆ. ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿ ಕೊಟ್ಟಾಗ ಅನೇಕ ಕೃತಿಗಳನ್ನು ಮಾಡ್ತಾರೆ ನರಹರಿತೀರ್ಥರು. ನರಹರಿತೀರ್ಥರು ತರುವಾಯ ಮುಂದೆ ನಮಗೆ ಯತಿ ಪರಂಪರ ಬರ್ತದೆ, ಮಹನೀಯರು. ಆಮೇಲೆ ವ್ಯಾಸರಾಯರು ಬರ್ತಾರೆ. ಅದಕ್ಕಿಂತ ಮೊದಲು ಶ್ರೀಪಾದರಾಜರು ಬರ್ತಾರೆ. ಶ್ರೀಪಾದರಾಜರು ನಮಗೆ ತರುವಾಯ, ನರಹರಿತೀರ್ಥರ ನಂತರ ಶ್ರೀಪಾದರಾಜರು ಬರ್ತಾರೆ. ಇನ್ನೂ ಅನೇಕರು ಜ್ಞಾನಿಗಳು ಬರ್ತಾರೆ. ಹಾಗಾಗಿ ನೋಡಿ, ರಾಯರು, ವ್ಯಾಸರಾಯರು, ಶ್ರೀಪಾದರಾಜರು, ನರಹರಿತೀರ್ಥರು, ಇನ್ನೊಬ್ಬರಿದ್ದಾರೆ. ಈ ತರಹದ ಒಟ್ಟಾರೆ 5-6 ಜನರು ಯತಿಗಳಲ್ಲಿ ಬರ್ತಾರೆ. ಕನಕದಾಸ ಅಲ್ಲ, ಇನ್ನೊಬ್ಬರು ಬರ್ತಾರೆ. ಹಾಗಾಗಿ ಇಷ್ಟು ಯತಿಗಳು ನಮಗೆ
ಏನೋ ಆರಂಭವನ್ನು ಹಾಕಿಕೊಡ್ತಾರೆ, ಆರಂಭವನ್ನು ಮಾಡಿಕೊಡ್ತಾರೆ. ಕನ್ನಡ ಪದ್ಯವನ್ನು ಹೇಳಲೇಬಾರದು, ಪ್ರಾಕೃತ ಭಾಷೆ ಮಾತನಾಡಲೇಬಾರದು ಅನ್ನುವಂಥ ಯಾವ ನಿರ್ಬಂಧಗಳು ಬೇಡ. ಪ್ರಾಕೃತ ಭಾಷೆಯಿಂದಲೂ ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಂತ್ರವನ್ನು ಮಾಡಬಹುದು, ಆರಾಧನೆ ಮಾಡಬಹುದು ಅಂತ ಹೇಳಿ ಆ ಒಂದು ಪರಂಪರೆ ನಮಗೆ ಹಾಕಿಕೊಡ್ತಾರೆ ಮಹನೀಯರು. ಅದಾದ ಮೇಲೆ ಮುಂದೆ ಪುರಂದಾಸರ ಒಂದು ಪರಂಪರೆ ಆರಂಭವಾಗುತ್ತೆ. ಪುರಂದಾಸರು, ಕನಕದಾಸರು, ವೈಕುಂಠದಾಸರು, ಭಾಗಣದಾಸರು, ಇವರೆಲ್ಲ ಮೋಹನದಾಸರು, ಇವರೆಲ್ಲ ಮಹನೀಯರೆಲ್ಲ ಆಗಿ ಹೋಗ್ತಾರೆ. ಅದಾದ ಮೇಲೆ ಶ್ರೀಪಾದರಾಜರ ಕಾಲದಲ್ಲಿ ಶ್ರೀಪಾದರಾಜರು ಹಾಗೆ ಮಾಡ್ತಾರೆ. ವ್ಯಾಸರಾಯರು ಈ ಒಂದು ಪದ್ಯಗಳನ್ನು ರಚನೆ ಮಾಡೋದು, ಶಿಷ್ಯರಿಂದ ಹಾರಿಸೋದು. ದೇವರ ಪದ್ಯಗಳನ್ನು ಕನ್ನಡ ಭಾಷೆಯಲ್ಲಿ ಮಾಡಿ ಅವುಗಳನ್ನು ಜಗತ್ತಿಗೆ ಪ್ರಸಿದ್ಧಿ ಮಾಡಬೇಕು ಅಂತ ಹೇಳಿ ಅವರು ಏನು ಮಾಡ್ತಾ ಇದ್ರು, ಅವುಗಳನ್ನು ರಚನೆ ಮಾಡೋದು ಜನಸಾಮಾನ್ಯರಿಗೆ, ಎಲ್ಲ ಅನೇಕ ಸ್ತ್ರೀಯರಿಗೆ, ಅನೇಕ ಪುರುಷರಿಗೆ, ಸಂಸ್ಕೃತ ಯಾರಿಗೆ ಪಾಪ ಬರೋದಿಲ್ವೋ ಗೊತ್ತಿಲ್ವೋ ಅಂಥವರಿಗೆಲ್ಲ ಅದನ್ನು ಬರುವಂತೆ, ಸಿದ್ಧಾಂತವನ್ನು ಹೇಳುವಂತೆ, ಅನಾಯಾಸವಾಗಿ ಸಿದ್ಧಾಂತ ಗೊತ್ತಾಗುವಂತೆ ರೀತಿಯಲ್ಲಿ ಅದನ್ನು ಜಗತ್ತಿಗೆ ಅವರು ಕೊಡ್ತಾರೆ. ಹಾಗಾಗಿ ಒಂದೊಂದೇ ಕೃತಿಯನ್ನು, ಯಾಕೆ ಒಂದು ವಾರದವರೆಗೂ ಇದು ವಾಹಿನಿ ಹೋಗಬೇಕು ಅಂದಾಗ ಅವರು ಮಾಡಿದಂಥ ಒಂದೊಂದು ಕೃತಿಗಳನ್ನು ಪರಿಚಯ ಮಾಡ್ತಾ ಹೋಗಬೇಕು. ಎಷ್ಟೆಷ್ಟು ಪುರಂದಾಸರು ಮಾಡಿದ್ದಾರೆ, ಸಾಕಷ್ಟು ಗ್ರಂಥಗಳು, ಬೇಕಾದಷ್ಟು 4 ಲಕ್ಷ ಉರ್ವರಿತ ಭಾಗ, ಬೇಕಾದಷ್ಟು ವಿಜಯದಾಸರು ಮಾಡ್ತಾರೆ. ಹೀಗೆ ಸಾಕಷ್ಟು ನಮಗೆ ಪದ್ಯಗಳು ಬಂದು ಹೋಗ್ತವೆ. ಶಾಸ್ತ್ರಗಳ ಪರಂಪರೆ ಒಂದು ತರಹ ಬಂದರೆ ದಾಸ ಸಾಹಿತ್ಯ ಪರಂಪರೆಯೂ ಹಾಗೆ ಬರ್ತದೆ. ಎರಡೂ ಪರಂಪರ ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಇಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಎರಡೂ ಪರಂಪರೆಗಳು ಹಾಗೆ ಹರಿದು ಬರ್ತಾವೆ. ಶಾಸ್ತ್ರ ತೆಗೆದುಕೊಂಡಾಗ ಶಾಸ್ತ್ರ, ಕನ್ನಡ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಏನಾದರೂ ಇದೆಯಾ? ದಾಸ ಸಾಹಿತ್ಯ ಇದೆ. ಹರಿದಾಸರನ್ನು ಆರಂಭ ಮಾಡಿಕೊಂಡು ಅದಕ್ಕಿಂತ ರಾಘವೇಂದ್ರ ಸ್ವಾಮಿಗಳು ಬರೆದಂತಹ ಒಂದೇ ಒಂದು ಏಕೈಕ ದೇವರ ನಾಮ, ಅತ್ಯಂತ ಪ್ರಸಿದ್ಧವಾದ ನಾಮ, ಒಂದೇ ಒಂದು ಮಾಡಿದ್ದಾರೆ. ನರಹತೀರ್ಥರು ಸಾಕಷ್ಟು ಮಾಡಿದ್ದಾರೆ, ಶ್ರೀಪಾದರಾಜರು ಸಾಕಷ್ಟು ಮಾಡಿದ್ದಾರೆ, ವ್ಯಾಸರಾಯರು ಮಾಡಿದ್ದಾರೆ, ಕನಕದಾಸರು, ಅವರೆಲ್ಲ ಅನೇಕ ಜನಂತ ಮುಂದೆ ಸರಿ. ಆದರೆ ಜ್ಞಾನಿಗಳ ವಿಷಯದಲ್ಲಿ ಯತಿಗಳಾಗಿದ್ದುಕೊಂಡು ಮಾಡಿದ ಅನೇಕ ಪದ್ಯಗಳು ಮೆಚ್ಚಬೇಕಾದಂಥದ್ದು. ಹಾಗಾಗಿ ಅದಾದ ಮೇಲೆ ಪುರಂದರದಾಸರು, ಕನಕದಾಸರು, ಮೋಹನದಾಸರು, ವೈಕುಂಠದಾಸರು, ಭಾಗಣದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇವರೆಲ್ಲ ದಾಸವರೆಣ್ಯರು ಅಪಾರವಾದ ಕನ್ನಡ ಭಾಷೆ ಶ್ರೀಮಂತಗೊಳಿಸಿತು. ಶ್ರೀಮಂತಿಕೆಗಿಂತ ಮರಳಿ ಶುರು ಆಯಿತು ಕನ್ನಡ ಭಾಷೆ. ಎಷ್ಟು ಮಹತ್ವ, ಎಷ್ಟು ವಿಶೇಷ! ದೇವರ ನಾಮ ಹೇಳ್ತಾ ಹೋದರೆ ಎಂಥ ವ್ಯಕ್ತಿಗೂ ಕೂಡ ಬದಲಾವಣೆ ಆಗುತ್ತೆ. ಎಂಥ ವ್ಯಕ್ತಿಯೂ ಕೂಡ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಎಷ್ಟು ವಿಚಿತ್ರ! ದೇವರ ನಾಮ, ದೇವರ ಹೆಸರು, ಅವರ ಪದ್ಯಗಳು, ಸುಳಾದಿಗಳು ಎಷ್ಟು ಹೇಳಿದರೂ ಕೂಡ ಕಡಿಮೆ ಇದೆ. ಅಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಜಗತ್ತಿಗೆ ಬಂತು ಅಂತ ನಾವು ಕೇಳ್ತೇವೆ. ಒಬ್ಬೊಬ್ಬರು ಒಂದೊಂದು ಅಂಕಿತ. ಶ್ರೀರಂಗನ ಬಗ್ಗೆ ಸ್ವಲ್ಪ ಹೇಳಬೇಕು. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳಿ 3 ರಂಗರು ನಮಗೆ ಸಾಮಾನ್ಯವಾಗಿ ಸಿಗುತ್ತಾರೆ. ಏನು ಈ ರಂಗ ಏನಿದ್ದಾನಲ್ಲ, ಶ್ರೀರಂಗದಲ್ಲಿ ಇರುವಂಥ ರಂಗ, ಅವನ ಇತಿಹಾಸ ಬಹಳ ವಿಸ್ತಾರವಾದ ಇತಿಹಾಸ ಇದೆ. ತ್ರೇತಾಯುಗದಲ್ಲಿ ರಾಮದೇವರು ರಾವಣ ಸಂಹಾರ ಮಾಡ್ತಾರೆ. ರಾವಣ ಸಂಹಾರ ಮಾಡಿದ ಮೇಲೆ ಲಂಕಾಪಟ್ಟಣವನ್ನು ವಿಭೀಷಣಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಪುಷ್ಪಕ ವಿಮಾನ ತೆಗೆದುಕೊಂಡು ಏನು ಮಾಡ್ತಾರೆ, ರಾಮದೇವರು ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಗೆ ಬರಬೇಕಾದಾಗ ಇಲ್ಲಿ ಯಾರ್ಯಾರು ಯುದ್ಧದಲ್ಲಿ ದೇವರ ಸೇವೆ ಮಾಡಿದ್ದಾರೋ, ನಳ, ನೀಲ, ಅಂಗದ, ಅವರು ಇವರು, ಹನುಮಂತ, ಸುಗ್ರೀವ, ಅವರೆಲ್ಲ ಪರಿವಾರವೆಲ್ಲ ಬರ್ತದೆ. ರಾಮದೇವರ ಪಟ್ಟಾಭಿಷೇಕ ಇದೆ, ನೋಡೋಣ ಅಂತ ಹೇಳಿ ಬರ್ತಾರೆ. ಅದರಲ್ಲಿ ವಿಭೀಷಣನೂ ಬರ್ತಾನೆ, ಜಾಂಬುವಂತ ಬರ್ತಾನೆ, ಎಲ್ಲರೂ ಬರ್ತಾರೆ. ಪಟ್ಟಾಭಿಷೇಕ ವಿಶೇಷವಾದ ರೀತಿಯಲ್ಲಿ ಪಟ್ಟಾಭಿಷೇಕ ಆಗತ್ತೆ. ಎಲ್ಲರಿಗೂ ಪಟ್ಟಾಭಿಷೇಕದಲ್ಲಿ ಅವಕಾಶ ಸಿಗುತ್ತೆ. ದೇವರ ಭಜನೆ ಮಾಡ್ತಾರೆ, ಹಾಡು ಹಾಡ್ತಾರೆ, ಕುಣಿತಾರೆ, ನಲಿತಾರೆ. ಇದೆಲ್ಲವನ್ನ ಮಾಡಿ ಇನ್ನು ಹೊರಡಬೇಕು. ಹೊರಡೋ ಸಮಯ ಬಂದಾಗ ಎಲ್ಲರೂ ಅನುಮತಿಯನ್ನು ಪಡಿಬೇಕು. ಯಾರ್ಯಾರು ಏನೇನು ಬೇಡ್ತಾರೋ ಅದನ್ನು ರಾಮ ಕೊಡ್ತಾ ಇಲ್ಲ. ರಾಮನಲ್ಲಿ ಒಂದು ವಿಶೇಷವಾದಂಥ ಕಾರುಣ್ಯ.
ಭಕ್ತ ಏನು ಕೇಳ್ತಾನೋ ಅದನ್ನು ಕೊಡಬೇಕು. ಜಾಂಬುವಂತ ಬರ್ತಾನೆ, ಸ್ವಾಮಿ ನಾನು ನಿನ್ನ ಜೊತೆ ಯುದ್ಧ ಆಡಬೇಕು. ತಥಾಸ್ತು. ಆದರೆ ಈಗಿಲ್ಲ. ಜಾಂಬುವಂತ ಹೇಳ್ತಾನೆ, ಈಗಿಲ್ಲ, ಈಗ ಸಾಧ್ಯ ಇಲ್ಲ. ಇದು ನೀ ಯುದ್ಧ ಆಡಬೇಕು ಅಂದರೆ ನೀನು ಮತ್ತೆ ದ್ವಾಪರ ಯುಗವರೆಗೂ ಕಾಯಬೇಕು. ಆದರೆ ಕೊಟ್ಟಿದ್ದೀನಿ, ವರ ಕೊಟ್ಟಿದ್ದೀನಿ, ಖಂಡಿತ ನನ್ನ ಜೊತೆಗೆ ನೀನು ಯುದ್ಧ ಮಾಡಬೇಕು, ಮಾಡು, ನಾನು ನಿನ್ನ ಜೊತೆ ಯುದ್ಧ ಮಾಡ್ತೇನೆ. ಆದರೆ ರಾಮಾವತಾರದಲ್ಲಿ ಅಲ್ಲ, ಕೃಷ್ಣಾವತಾರಕ್ಕೆ ಬಂದಾಗ ಅವಶ್ಯವಾಗಿ ನಾನು ನಿನ್ನ ಜೊತೆ ಯುದ್ಧ ಮಾಡ್ತೇನೆ ಅಂತ ಹೇಳ. ಸರಿ, ಒಂದಾಯಿತು. ಸುಗ್ರೀವನ ಕೇಳ್ತಾನೆ, ನಲ ಕೇಳ್ತಾನೆ, ನಿಲ ಕೇಳ್ತಾನೆ, ಅಂಗದ ಕೇಳ್ತಾನೆ, ಎಲ್ಲರೂ ಕೇಳ್ತಾ ಬರ್ತಾರೆ. ಹನುಮಂತ ದೇವರಕ್ಕಿಂತ ಮೊದಲು ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ಕೇಳ್ತಾನೆ, ಸ್ವಾಮಿ ರಾಮ, ನಿನ್ನ ಮನೆಯ ದೇವರು ಶ್ರೀರಂಗ. ಶ್ರೀರಂಗ ಯಾರು ದೇವರಿಗೆ ಗೊತ್ತಾಯ? ದಶರಥರು, ಇಕ್ಷ್ವಾಕು, ಅವರೆಲ್ಲ ಮಹನೀಯರೆಲ್ಲ, ಹರಿಶ್ಚಂದ್ರ, ಆಮೇಲೆ ಆ ಕುಶಾಲ, ವಿಶಾಲ, ಅವರೆಲ್ಲ ಏನಿದ್ರು ಆ ಮಹನೀಯರೆಲ್ಲ ಪೂಜೆ ಸ್ವಯಂಭೂ ಮನುವಿನಿಂದ ಆರಂಭ ಮಾಡಿಕೊಂಡು ದಶರಥನವರೆಗೂ ಅದನ್ನು ಪೂಜೆ ಮಾಡಿಕೊಂಡು ಬಂದಂತಹ ಪ್ರತಿಮೆ ಶ್ರೀರಂಗ ದೇವರ ಪ್ರತಿಮೆ. ಆ ಶ್ರೀರಂಗ ದೇವರು ರಾಮನು ಪೂಜೆ ಮಾಡಿದ್ದಾನೆ, ಲಕ್ಷ್ಮಣ ಪೂಜೆ ಮಾಡಿದ್ದಾನೆ, ಭರತ, ಶತ್ರುಘ್ನ ಅವರೆಲ್ಲರೂ ಕೂಡ ಪೂಜೆ ಮಾಡಿದ್ದಾರೆ. ಲವಕುಶರವರೆಗೂ ಅದು ಪೂಜೆ ಆಗಿದೆ. ಆಮೇಲೆ ಈ ಸಂದರ್ಭದಲ್ಲಿ ಲವಕುಶರ ಪ್ರಸಕ್ತಿ ಇಲ್ಲ. ಲವಕುಶರು ಯಾಕಂದರೆ ಮುಂದೆ ಬರ್ತಾರೆ ಲವಕುಶರು. ಅದಕ್ಕಿಂತ ಪೂರ್ವದಲ್ಲಿ ರಾಮದೇವರ ಪೂಜೆ ಮಾಡಿದ್ದು ಒಂದು ಐತಿಹ್ಯ ಇದೆ. ಅದು ಆದರೆ ಶ್ರೀರಂಗನ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ನಿಲ್ಲುತ್ತೆ. ಅದು ರಾಮದೇವರು ಈ 4 ಜನ ಅಣ್ಣ ತಮ್ಮಂದರಿಗೆ ಮುಗಿತು ಪೂಜಾ ವಿಚಾರ. ವಿಭೀಷಣ ಕೇಳ್ತಾನೆ, ಸ್ವಾಮಿ ರಂಗನನ್ನು ಕೊಡಿ. ರಂಗನನ್ನು ಕೊಡ್ತೀನಪ್ಪ, ಆದರೆ ಬಹಳ ಜವಾಬ್ದಾರಿ, ತೆಗೆದುಕೊಂಡು ಹೋಗ್ತೀಯ ನಿಜ. ನೋಡಿ ಹೇಗೆ ಪರೀಕ್ಷೆ ಇದೆ. ಅಣ್ಣ ತಮ್ಮಂದಿರು ಎಷ್ಟು ಮೋಸ ಹೋಗಿದ್ದಾರೆ, ದೇವರ ಮಾಯ. ರಾವಣ ಆತ್ಮಲಿಂಗವನ್ನು ತೆಗೆದುಕೊಳ್ಳೋದಕ್ಕೆ ಹೋದ, ದೇವರ ಪರೀಕ್ಷೆ ಮಾಡಿದ, ಪರೀಕ್ಷೆಯಲ್ಲಿ ಸೋತು ಹೋದ. ಆತ್ಮಲಿಂಗ ಕೊಡ್ಲಿಕ್ಕೆ ಆಗಲಿಲ್ಲ, ಅಲ್ಲ ತಗೊಳ್ಳಿಕ್ಕಾಗಲಿಲ್ಲ. ದೇವರು ಕೊಟ್ಟ, ಶಿವ ವಿಚಾರ ಮಾಡಲಿಲ್ಲ. ನೀ ಭಕ್ತನಾಗಿದ್ದೀಯಾ, ನನ್ನ ಆರಾಧನೆ ಮಾಡ್ತಾ ಇದ್ದೀಯಾ, ತಗೋ ಹೋಗಲಿ, ಆಗಲಿ, ಆತ್ಮಲಿಂಗ ತೆಗೆದುಕೊಂಡು ಹೋಗು ಅಂತ ಹೇಳ್ದ. ಆದರೆ ತೆಗೆದುಕೊಂಡು ಹೋಗ್ತಾ ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ಅದು ಲಂಕಾಪಟ್ಟಣ ಮುಟ್ಟದೇ ಇದ್ದಂತೆ ಅಲ್ಲಿಯೇ ಉಳಿದು ಹೋಗ್ಬಿಡುತ್ತೆ. ಅಣ್ಣನಿಗೂ ಅದೇ ಪರಿಸ್ಥಿತಿ, ತಮ್ಮನಿಗೂ ಅದೇ ಪರಿಸ್ಥಿತಿ. ತಮ್ಮ ರಂಗನನ್ನು ಬೆಳ್ತಾನೆ, ರಂಗನನ್ನು ಕೊಡ್ತಾನೆ ದೇವರು. ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಬರ್ತಾ ಇದ್ದ ಕಾವೇರಿ ತೀರ. ಇನ್ನೇನು ಸ್ವಲ್ಪ ಯೋಜನೆ ಹೋದ್ರೇ ಏನು ಲಂಕಾಪಟ್ಟಣ ಮುಟ್ಟಬೇಕಾಗಿತ್ತು, ಆದರೆ ಆಗಲಿಲ್ಲ. ಅನ್ನೀಗ ಮುಗಿಸ್ಕೋಣ, ಸಾಯಂಕಾಲದ ಹೊತ್ತಿದೆ, ಅನ್ನೀಗ ಮುಗಿಸ್ಕೋಬೇಕು. ದೇವರು ಹೇಳಿದ್ದ, ಇದನ್ನು ನೀನು ಎಲ್ಲಿಯಾದರೂ ಇಟ್ಟಿ ಅಂದರೆ ಯಾವ ಕಾಲಕ್ಕೂ ತೆಗಿಲಿಕ್ಕಾಗಲ್ಲ, ಅಂಟಿಕೊಂಡ್ಬಿಡ್ತದೆ ಪೂರ್ಣ. ಅದು ಯಾವ ಕಾರಣಕ್ಕೂ ಎತ್ತಲಿಕ್ಕಾಗಲ್ಲ, ಅದು ಕಷ್ಟ ಇದೆ ನೋಡು ಅಂತ ದೇವರು ಹೇಳಿದ್ದಾನೆ. ಆಯಿತು ಅಂತ ಒಪ್ಕೊಂಡಿದ್ದಾನೆ. ಆದರೂ ಕೂಡ ಪ್ರಾರಬ್ಧ ಅಂತಾರಲ್ಲ, ಅದು ಕೊನೆಗೆ ಎಲ್ಲಿಗೆ ಬಂದು ಹತ್ತು ಅಂದರೆ ಆಗ ಅನ್ನೀಗ ಇಳಿಬೇಕಾಯಿತು. ಮರ್ತು ಬಿಟ್ಟ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಒಳ್ಳೆ ಜಾಗ ನೋಡಿದ, ಅಲ್ಲಿ ಮಂಟಪವನ್ನು ಇಟ್ಟ, ಮುಗೀತು ಕೆಲಸ. ದೇವರು ಅಲ್ಲೇ ಶುದ್ಧವಾಗಿ ಸಿದ್ಧನಾಗಿ ಬಿಟ್ಟ. ಮುಗೀತು, ನನ್ನ ಕೆಲಸ ನೀನು ಮಾಡಿಕೊಟ್ಟಿಯಪ್ಪ, ಏನು ಚಿಂತೆ ಮಾಡಬೇಡ. ದೇವರಲ್ಲಿ ಸ್ಥಾಪಿತನಾಗಿ ಬಿಟ್ಟ. ಶ್ರೀರಂಗ ಅಲ್ಲಿ ಸ್ಥಾಪನೆ ಆಯಿತು, ಮುಗೀತು. ಅನೇಕ ಮಾಡಿಕೊಂಡು ಬರ್ತಾನೆ. ಆಗ ರಂಗ ಹೇಳಿದ, ಏನು ಚಿಂತೆ ಮಾಡಬೇಡ, ಇಲ್ಲಿಂದಲೇ ನಾನು ನಿನ್ನ ಲಂಕಾಪಟ್ಟಣ ನೋಡ್ತಾ ಇರ್ತೀನಿ ಅಂತ. ಲಂಕೆಗೆ ಮಾತ್ರ ಬರಲ್ಲ, ನೀನು ಏನೇ ಕಷ್ಟಪಟ್ಟರು ಅಷ್ಟೇ, ಏನೇ ತಪಸ್ಸು ಮಾಡಿದ್ರು ಅಷ್ಟೇ, ಯಾವ ಪ್ರಯತ್ನ ಮಾಡಿದರೂ ಕೂಡ ನಾನು ಸಿಗೋದಿಲ್ಲ. ಆದರೆ ಭಕ್ತಿ ಮಾತ್ರ ಮರಿಬೇಡ, ನನ್ನ ಆರಾಧನೆ ಮಾಡ್ತಾ ಇರು, ಈಗ ನನ್ನನ್ನು ಸ್ಮರಣೆ ಮಾಡ್ತಾ ಇರು, ಚಿರಂಜೀವಿಯಾಗಿರು. ಅವನು ಚಿರಂಜೀವಿ, ಹಾಗಾಗಿ ಚಿರಂಜೀವಿಯಾಗಿದ್ದು ನೀ ನನ್ನನ್ನು ಆರಾಧನೆ ಮಾಡ್ತಾ ಇರು ಅಂತ ಹೇಳಿ ರಂಗ ಮಾಡಿದಂತಹ ಲೀಲೆ, ಭಗವಂತನ ಲೀಲೆ. ಆ ರಂಗ ವಿಠಲನ ಮೂರ್ತಿ ಶ್ರೀಪಾದರಾಜರಿಗೆ ದೊರಕಿದೆ. ಅಂದರೆ ಈ ಮೂರ್ತಿ ಅಲ್ಲ, ಚಿಕ್ಕ ಸಂಪುಷ್ಟದಲ್ಲಿದ್ದಂತಹ ಮೂರ್ತಿ ಸ್ವರ್ಣವರ್ಣ ತೀರ್ಥರು ಅವರಿಗೆ ಕೊಡ್ತಾರೆ. ರಂಗ ವಿಠಲನ ಮೂರ್ತಿಯನ್ನು ಕೊಡ್ತಾರೆ.
ಹಿಂದಕ್ಕೆ ಕೊಟ್ಟದ್ದದ ಕಥಾ ಇದೆ. ಆಮೇಲೆ ರಂಗ ವಿಠಲನ ಆರಾಧನೆ ಮಾಡ್ತಾ ಇರುವಾಗ ಅವರಿಗೆ ಅಂಕಿತ ಸಿಕ್ಕಿದ್ದು ರಂಗ ವಿಠಲ ಎಂಬ ಅಂಕಿತ ಸಿಕ್ತು. ರಂಗ ವಿಠಲ ಎಂಬಂಥ ಅಂಕಿತ ಸಿಕ್ಕಾಗ ಅವರೇನು ಮಾಡ್ತಾರೆ, ನಾನು ಯಾವನೇ ಒಂದು ಭಗವಂತನ ಪದ್ಯವನ್ನು ರಚನೆ ಮಾಡ್ತಾ ಹೋದರೆ, ಆ ರಚನೆ ಮಾಡ್ತಾ ಇದ್ದರೆ ಅದಕ್ಕೆ ರಂಗ ವಿಠಲ ಎಂಬಂಥ ಅಂಕಿತವನ್ನು ಕೊಟ್ಟು ಆ ಪದ್ಯಕ್ಕೆ ಮುಕ್ತಾಯವನ್ನು ಮಾಡಬೇಕು. ಒಂದು ಆರಂಭದ ಪದ್ಯ ಮಾಡ್ತಾ ಇದ್ದರೆ ಅದರ ಮುಕ್ತಾಯ ಆಗಬೇಕಾದ್ರೆ ಹೇಗಾಗಬೇಕದು ಈ ಥರ ಆಗಬೇಕು. ರಂಗ ವಿಠಲ ಎಂಬಂಥ ಅಂಕಿತ ನಾಮವನ್ನು ಇಟ್ಟುಕೊಂಡು ಅದರ ಮುಕ್ತಾಯ ಆಗಬೇಕು ಅಂತ ಹೇಳಿ ಅದರ ಸುವ್ಯವಸ್ಥತೆಯನ್ನು ಅವರು ಮಾಡಿದರು ಅನ್ನುವಂಥ ಮಾತು ನಾವು ಕೇಳ್ತೇವೆ. ಇನ್ನು ಸಾಕಷ್ಟು ಕೃತಿಗಳು, ಇಷ್ಟು ಸ್ಥೂಲವಾದ ಪರಿಚಯ, ಇನ್ನೂ ಸಾಕಷ್ಟು ಪರಿಚಯ ಇದೆ. ಸ್ಥೂಲವಾದ ಪರಿಚಯವನ್ನು ಕೊಟ್ಟು ಮುಂದೆ ಅವರು ಮಾಡಿದ ಒಂದೊಂದು ಕೃತಿಗಳು, ಒಂದೊಂದು ಪದ್ಯಗಳು, ಒಂದೊಂದು ಆ ಪದ್ಯದಲ್ಲಿರ್ತಕ್ಕಂಥ ಅರ್ಥಗಳನ್ನು ವಿವರಣೆ ಮಾಡ್ತಾ ಮುಂದೆ ಸಾಗುವುದು ಇದು ವಿಚಾರ ಇದೆ. ಆದ್ದರಿಂದ ಇವತ್ತಿನ ಆರಂಭದ ಪೀಠಿಕೆ ಮತ್ತು ಈ ಒಂದು ಉಪಕ್ರಮ ಹೀಗೆ ಆರಂಭವಾಗಿದೆ. ಅಂತಹ ಗುರುಗಳು ಎಲ್ಲರಿಗೆ ಪರಮಾನುಗ್ರಹ ಮಾಡಲಿ ಎನ್ನುವಂತಹ ಮಾತನ್ನು ಹೇಳುತ್ತಾ ಇವತ್ತಿನ ಮಾತು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.